ಇನ್ನು ವೈಶೇಷಿಕ ದರ್ಶನ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಮತ್ತು ಅಭಾವ ಎಂಬ 7 ಪದಾರ್ಥಗಳ ಮೂಲಕ ಈ ಲೋಕವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ವಿವರಿಸೋದಕ್ಕೆ ಆದ್ಯತೆಯನ್ನ ನೀಡುತ್ತೆ. ಜೊತೆಗೆ ಈ ವೈಶೇಷಿಕ ದರ್ಶನಕ್ಕೆ ವೇದವೇ ಪ್ರಮಾಣ. ಈಶ್ವರವಾದವನ್ನ ವೈಶೇಷಿಕ ದರ್ಶನ ಒಪ್ಪತ್ತೆ. ಮತ್ತು ಬಹಳ ಮುಖ್ಯವಾಗಿ ಕರ್ಮವೇ ಇಹಪರ ಸಾಧನ ಅಂತ ವೈಶೇಷಿಕ ದರ್ಶನ ಪ್ರತಿಪಾದನೆ ಮಾಡುತ್ತೆ. ಶರಣರ ಬಸವ ದರ್ಶನ ಕೂಡ ಅದನ್ನೇ ಹೇಳುತ್ತೆ. ತನ್ನ ತಾನಾರೆಂದು ಅರಿದೊಡೆ ತಾನೇ ದೈವ ನೋಡ ಅನ್ನೋ ಮಾತಾಗ್ಲಿ, ಕಾಯಕವೇ ಕೈಲಾಸ ಅನ್ನೋ ಮಾತಾಗ್ಲಿ, ಇವೆಲ್ಲವೂ ಕೂಡ ಬಸವ ದರ್ಶನವೂ ಕೂಡ ಸ್ವ ಅರಿವಿಗೆ, ಕರ್ಮಕ್ಕೆ, ಕರ್ಮವನ್ನ ಕಾಯಕ ಅನ್ನುವ ನೆಲೆಗೆ ಏರಿಸುವ ಪ್ರಯತ್ನ ಮಾಡಿದ್ರಿಂದಾಗಿ ವೈಶೇಷಿಕ ದರ್ಶನಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಅಂತ ನನ್ಗನ್ಸತ್ತೆ. ಇನ್ನು 3ನೆಯ ದರ್ಶನ ಬಹಳ ಪ್ರಮುಖವಾಗಿರುವುದು ಭಾರತೀಯ ಪರಂಪರೆಯಲ್ಲಿ ಕಪಿಲನ ಸಾಂಖ್ಯ ದರ್ಶನ. ಕಪಿಲನ ಸಾಂಖ್ಯ ದರ್ಶನ ಜಗತ್ತನ್ನ ದ್ವೈತ್ವದ ರೀತಿಯಲ್ಲಿ, ಅಂದ್ರೆ 2 ಪ್ರಮುಖ ಅಂಶಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಪುರುಷ ಮತ್ತು ಪ್ರಕೃತಿಗಳ ದ್ವೈತ್ವವನ್ನ ಇದು ಪ್ರತಿಪಾದನೆ ಮಾಡುತ್ತೆ. ಎಲ್ಲ ಭೌತಿಕ ಆಗುಹೋಗುಗಳಿಗೆ ಈ ಪ್ರಕೃತಿಯೇ ಮೂಲವಾಗಿರುತ್ತೆ. ಪ್ರತಿಯೊಂದು ಚೇತನಯುಕ್ತವಾದ ಜೀವಿ ಕೂಡ ಪುರುಷ ಆಗಿದ್ದು, ಇದಕ್ಕೆ ಶಾರೀರಿಕ ಗಡಿಗಳಿಗೆ ಬಂಧನ ಇಲ್ಲ. ಪುರುಷಕ್ಕೆ ಸರಿಯಾದ ಜ್ಞಾನ ದೊರೆಯದೇ ಇದ್ದಾಗ ತಪ್ಪು ಕಲ್ಪನೆಯಿಂದ ಅದು ಭೌತಿಕ ಶರೀರವನ್ನೇ ತಪ್ಪಾಗಿ ತಾನೇ ಎಂದು ಗುರುತಿಸಿಕೊಳ್ತದೆ ಅಂತ ಈ ಕಪಿಲನ ಸಾಂಖ್ಯ ದರ್ಶನ ಪ್ರತಿಪಾದನೆ ಮಾಡುತ್ತೆ. ಮುಂದುವರೆದು ಹೇಳುತ್ತೆ, ಇದರಿಂದ ಸಂಸಾರದ ಬಂಧನದಲ್ಲಿ ಆ ದೇಹ ಸಿಲುಕಿಕೊಳ್ಳುತ್ತೆ. ಪ್ರಜ್ಞೆಗೆ ಸಿಲುಕುವ ಪುರುಷ, ಪ್ರಜ್ಞೆಗೆ ಸಿಲುಕದ ಪ್ರಕೃತಿ, ಇವುಗಳ ವ್ಯತ್ಯಾಸ ತಿಳಿದಾಗ್ಲೇ ಆತ್ಮಕ್ಕೆ ಈ ಸಂಸಾರದಿಂದ, ಲೋಕದ ಬಂಧನದಿಂದ ಬಿಡುಗಡೆ ದೊರೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಸಾಂಖ್ಯ ದರ್ಶನದ ಪ್ರಮುಖ ಬೋಧನೆಯಾಗಿದೆ. ಅಂದ್ರೆ ಭವಬಂಧನದಿಂದ ಕಳಚಿಕೊಳ್ಳೋದಕ್ಕೆ ಸಾಂಸಾರಿಕ ಬಂಧನವು ಅಡ್ಡಿ ಅನ್ನೋದು ಸಾಂಖ್ಯದ ನಿಲುವು. ಆದ್ರೆ ಬಸವ ದರ್ಶನ ಹೇಳುತ್ತೆ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋದಲ್ಲ, ಇಂದ್ರಿಯಗಳನ್ನ ಶಮನ ಮಾಡ್ಕೊಳ್ಳೋದು, ಸಂಸಾರದಿಂದ ದೂರ ಇರೋದೆಲ್ಲ, ಸಂಸಾರದ ಜೊತೆಗಿದ್ದೇನೆ ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸೋದು ಅಂತ ಬಸವ ದರ್ಶನ ಹೇಳುತ್ತೆ. ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ ಬಹಳ ಚೆನ್ನಾಗಿ, ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವವು ದೋಷಗಳು, ಮುಂದು ಬಂದು ಕಾಡುವವು ಪಂಚೇಂದ್ರಿಯಗಳು. ಸತಿ ಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯವರು, ಸತಿ ಪತಿ ರತಿ ಸುಖ ಭೋಗೋಪಭೋಗವ ವಿಳಾಸವ ಬಿಟ್ಟನೆ ಸಿಂಧು ಬಲ್ಲಾಳನು. ನಿಮ್ಮ ಮುಟ್ಟಿ ಪರಧನ ಪರಸತಿಯರಿಗೆ ಎಳಸಿದಡೆ ನಿಮ್ಮ ಆಚಾರಕ್ಕೆ ದೂರ ಕೂಡಲ ಸಂಗಮ ದೇವ ಅನ್ನುವ ನೀತಿಯ ಮೂಲಕ ಬಸವ ದರ್ಶನ ಸತಿ ಸುತ ಬಂಧು ಬಳಗದೊಂದೇ ಇದ್ಕೊಂಡೇನೆ ಮೋಕ್ಷದ ರಹದಾರಿಯನ್ನ ನಮಗೆ ಪರಿಚಯ ಮಾಡಿಕೊಳ್ತದೆ. ಜೊತೆಗೆ ಇಂದ್ರಿಯ ನಿಗ್ರಹಕ್ಕಿಂತಲೂ ಸಂಸಾರದ ಜೊತೆಗಿದ್ದು ಸತ್ ಸಂಸಾರವನ್ನ ನಡೆಸ್ತಾ, ಒಳ್ಳೆಯ ಸಂಸಾರವನ್ನ ನಡೆಸ್ತಾ, ಪರಧನ ಪರಸತಿಯರಿಗೆ ಎಳಸದಂತೆ ನಮ್ಮ ಇಂದ್ರಿಯಗಳನ್ನ ಶಮನಗೊಳಿಸ್ಕೊಂಡಿದ್ದೆ ಆದ್ರೆ ಆಗ ಮೋಕ್ಷಕ್ಕಿಂತಲೂ ಸ್ವರ್ಗ, ಎಲ್ಲರಿರುವ ನೋಡದೇ ಇರುವ ಸ್ವರ್ಗಕ್ಕಿಂತಲೂ ಬದುಕೆ ಸ್ವರ್ಗ ಸದೃಶ ಆಗತ್ತೆ. ಅದಕ್ಕೆ ಉದಾಹರಣೆ ಕೂಡ ಬಸವಣ್ಣ ಕೊಡ್ತಾರೆ. ಸಿರಿಯಾಳ ಬಲ್ಲಾಳನಂತ ಸಾಧಕರು ಕೂಡ ಸಂಸಾರದೊಳಗೆ ಇದ್ಕೊಂಡೇನೆ ಸಾಧಕರಾದ್ರು. ಅವ್ರು ಮಾತ್ರ ಅಲ್ಲ, ಬಸವಾದಿ ಶರಣರು ಕೂಡ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂಬಂತೆ ಸತಿಪತಿಗಳು ಒಂದಾಗೇನೆ ಬಾಳಿ ಅನುಭಾವಿಕ ಚರ್ಚೆಯಲ್ಲೂ ಕೂಡ ಆ ಸಾಂಗತ್ಯವನ್ನ ಅವರು ಮುಂದುವರಿಸ್ತಾರೆ. ಸಾಕಷ್ಟು ಅಂತಹ ಜೋಡಿಗಳು, ದಂಪತಿಗಳು ನಮ್ಗೆ ಸಿಗ್ತಾರೆ. ಬಸವಣ್ಣ ಗಂಗಾಂಬಿಕೆ ನೀಲಾಂಬಿಕೆ, ದಾಸಿಮಯ್ಯ ಮತ್ತು ದುಗ್ಗಳೆ, ಐದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ, ಹಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ, ಮೋಳಿಗೆ ಮಾರಯ್ಯ ಮಹಾದೇವಿ, ಉರಿಲಿಂಗ ಪೆದ್ದಿ ಕಾಳವ್ವೆ, ಹೀಗೆ ಅನೇಕ ಶರಣ ದಂಪತಿಗಳು ಬಸವ ದರ್ಶನದ ಬೆಳಕಿನಲ್ಲಿ ಸಂಸಾರದೊಂದಿಗೇನೆ ಪಾರಮಾರ್ಥಿಕ ಗೆಲುವನ್ನ ಸಾಧಿಸಿದ್ದಾರೆ. ಅದು ಬಸವ ದರ್ಶನದಲ್ಲಿ ಮಾತ್ರ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ದರ್ಶನ ಭಾರತೀಯ ಪರಂಪರೆಯಲ್ಲಿ ಮುಖ್ಯವಾದದ್ದು ಅಂದ್ರೆ ಪತಂಜಲಿಯ ಯೋಗ ದರ್ಶನ. ದೈಹಿಕ ಮತ್ತು ಮಾನಸಿಕ ಆಚರಣೆಗಳನ್ನ ಬೋಧಿಸ್ತಕ್ಕಂಥ ಒಂದು ಶಾಖೆ ಯೋಗ ದರ್ಶನ. ಪತಂಜಲಿನೇ ಒಂದ್ ಕಡೆ ಹೇಳ್ತಾರೆ, ಯೋಗ ಚಿತ್ತ ನಿರೋಧ ಅಂತ. ಅಂದ್ರೆ ಯೋಗ ಅಂದ್ರೆ ಮನಸ್ಸಿನ ಚಂಚಲತೆ ಮೇಲಿನ ಪ್ರತಿರೋಧ, ನಿರ್ಬಂಧ ಹೇರುವಿಕೆ ಆಗಿದೆ. ಅದನ್ನ
ಬಸವಾದಿ ಶರಣರು ಕೂಡ ಬಸವ ದರ್ಶನದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಬಸವಣ್ಣ ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ. ಈ ರೀತಿ ಬೇಡುವಲ್ಲಿ ಬಸವ ದರ್ಶನವು ಮನಸ್ಸಿನ ಚಂಚಲತೆಯನ್ನ ನಿವಾರಿಸಿ ಧ್ಯಾನಸ್ಥಗೊಳಿಸಲು ಸಹಕರಿಸುವಂತ ಯಾಚಿಸುವ ಮೂಲಕ ಮನಸ್ಸು ಮತ್ತು ದೇಹದ ಸಮತೋಲನವನ್ನೇ, ಅಂದ್ರೆ ಪತಂಜಲಿಯ ಯೋಗವನ್ನೇ ಬಸವ ದರ್ಶನ ಕೂಡ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ನನಗನ್ಸತ್ತೆ. ಮನುಷ್ಯನ ಮನಸ್ಸು ಸಹಜವಾಗಿನೇ ಚಂಚಲವಾಗಿರುತ್ತೆ. ಲೋಕ ವಿಕಾರಗಳನ್ನ ನೋಡಿ ಆದ್ಮೇಲೆ ಆ ಮನಸ್ಸು ಮತ್ತಷ್ಟು ಕೆರಡ್ತದೆ. ಮರ್ಕಟನಂತಹ ಈ ಮನಸ್ಸನ್ನ ಶಮನಗೊಳಿಸುವ ಸಹಜವಾದ ಸುಂದರವಾದ ಸೂತ್ರವಾಗಿರುವ ಯೋಗವನ್ನ ಬಸವಣ್ಣನವರು ಈ ವಚನದಲ್ಲಿ ಪರೋಕ್ಷವಾಗಿ ನಮಗೆ ಸೂಚಿಸಿದ್ದಾರೆ. ಪತಂಜಲಿ ಮತ್ತೊಂದ್ ಕಡೆ ಹೇಳ್ತಾರೆ, ಯೋಗ ಅಂದ್ರೆ ಮನಸ್ಸಿನ ಅಂತರಾಳವು ವಿವಿಧ ರೂಪ ತಾಳದಂತೆ ನಿಗ್ರಹಿಸುವುದು ಅಂತ. ಮನಸ್ಸು ವಿಕಾರಗೊಂಡು ಬೇರೆ ಬೇರೆ ರೂಪ ತಾಳದಂಗೆ ಅದನ್ನು ನಿಗ್ರಹಿಸೋದಕ್ಕೆ 8 ಅಂಗಗಳನ್ನ ಪತಂಜಲಿ ಪರಿಚಯ ಮಾಡಿಕೊಡ್ತಾರೆ. ಅದನ್ನೇ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಸಮಾಧಿ ಅನ್ನುವ 8 ಅಂಗಗಳು ಯೋಗದಲ್ಲಿ ಪ್ರಮುಖವಾಗಿದ್ದು ಇವುಗಳನ್ನೇ ಅಷ್ಟಾಂಗಗಳು ಅಂತ ಕರೀತಾರೆ. ಕಾಕತಾಳೀಯ ಅನ್ನೋ ತರ ಬಸವ ದರ್ಶನದಲ್ಲೂ ಕೂಡ ಸಂಖ್ಯಾ ದೃಷ್ಟಿಯಿಂದ ಮಾತ್ರ, ಅವುಗಳ ಆಶಯ ಉದ್ದೇಶ ಬೇರೆ ಬೇರೆ ಆಗಿದೆ, ಸಂಖ್ಯೆ ದೃಷ್ಟಿಯಿಂದ ಮಾತ್ರ ಬಸವ ದರ್ಶನದಲ್ಲೂ ಕೂಡ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರಗಳನ್ನುವ 8 ಮುಖಗಳಿವೆ. ಇವುಗಳನ್ನ ಅಷ್ಟಾವರಣಗಳು ಅಂತ ಕರೆಯಲಾಗ್ತದೆ. ಈ 2 ಹೆಸರುಗಳು ಬೇರೆ ಇದ್ದಾಗ್ಲೂ ಕೂಡ 2ರ ಆಶಯ ಆತ್ಮ ಸಂಯಮವನ್ನ ಸಾಧಿಸೋದು, ಪರಿಸರದೊಂದಿಗೆ ಸಮತೋಲನವನ್ನ ಸಾಧಿಸೋದು ಈ 2ರ ಮುಖ್ಯ ಉದ್ದೇಶ ಅಂತ ನನ್ಗನ್ಸತ್ತೆ. ಇನ್ನು ಯೋಗದ ಮುಖ್ಯ ಆಶಯ ಅಂದ್ರೇನೆ ದೇಹ ಮತ್ತು ಮನಸ್ಸು, ಆತ್ಮ ಮತ್ತು ಪರಮಾತ್ಮಗಳ ಸಂಯೋಗವಾಗಿರ್ತಕ್ಕಂಥ ಯೋಗ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಭ್ಯಾಸದೊಂದಿಗೆ ಆರೋಗ್ಯ ಸುಧಾರಣೆಯ ಜೊತೆಗೆ ಮೋಕ್ಷ ಸಾಧನೆಯ ಉದ್ದೇಶವನ್ನ ಯೋಗ ದರ್ಶನ ಹೊಂದಿದೆ. ಜಾತಿ, ಧರ್ಮ, ವರ್ಣ ಭೇದವಿಲ್ಲದೆ ಎಲ್ಲರೂ ಅಳವಡಿಸಿಕೊಳ್ಬಹುದು ಯೋಗವನ್ನು. ಆದ್ರಿಂದಾನೇ ಯೋಗ ದರ್ಶನವು ಹಿಂದೂ ಧರ್ಮಕ್ಕೆ, ಭಾರತಕ್ಕೆ ಮಾತ್ರ ಸೀಮಿತವಾಗದೇನೆ ಬೌದ್ಧ, ಜೈನ, ಇಸ್ಲಾಂ, ಸೂಫಿಗಳು, ಕ್ರೈಸ್ತ ಧರ್ಮದಲ್ಲೂ ಕೂಡ ಆಚರಣೆಯಲ್ಲಿರೋದನ್ನ ನಾವು ನೋಡ್ಬೋದು. ಅದರಲ್ಲೂ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಜೂನ್ 21 ಆಚರಿಸ್ತಾ ಇದೆ. ಅದು ಯೋಗದ ವಿಶ್ವವ್ಯಾಪಕತೆಯನ್ನ ನಮಗೆ ಸೂಚಿಸ್ತದೆ. ಅದೇ ರೀತಿ ಬಸವ ದರ್ಶನದ ಒಂದು ವಚನ ಹೇಗೆ ಸಾಮ್ಯ ಆಗತ್ತೆ ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತಮ್ಗೆಲ್ರಿಗೂ ಪರಿಚಿತವಾಗಿರುವ ವಚನ ಇದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅನ್ನುವ ಈ ವಚನದಲ್ಲಿ ಬೇರೆಯವರ ವಸ್ತುವನ್ನ, ಸಂಪತ್ತನ್ನ ಕದಿಯದೇ ಇರುವ, ಹಿಂಸೆ ಮಾಡದ, ಸುಳ್ಳು ಹೇಳದ, ಕೋಪಗೊಳ್ಳದ, ಬೇರೆಯವರನ್ನ ಕೀಳಾಗಿ ನೋಡದ, ಆತ್ಮರತಿ ಇಲ್ಲದ, ಯಾರನ್ನೂ ನೋಯಿಸದ ವ್ಯಕ್ತಿಯ ಅಂತರಂಗ ಮತ್ತು ಬಹಿರಂಗ ಎರಡೂ ಶುಚಿಯಾಗಿರ್ತವೆ ಅಂತ ಬಸವಣ್ಣವರು ಈ ವಚನ ಹೇಳುತ್ತೆ. ಆ ಮೂಲಕ ದೇಹ ಮನಸ್ಸು ನಿಯಂತ್ರಣದಲ್ಲಿರ್ತವೆ. ಮನಸ್ಸು ದೇಹ ಎರಡೂ ಶುದ್ಧವಾಗಿದ್ದಾಗ ಅವೆರಡು ನಿಯಂತ್ರಣದಲ್ಲಿರ್ತವೆ. ಯಾರು ಅವೆರಡನ್ನ ಶುದ್ಧವಾಗಿಟ್ಕೊಳ್ತಾರೆ, ಅವೆರಡನ್ನ ನಿಯಂತ್ರಣದಲ್ಲಿಟ್ಕೊಳ್ತಾರೆ, ಅವರೇ ಶರಣರು, ಅವರೇ ಸಾಧಕರು, ಅವರೇ ಯೋಗಿ ಅಂತ ಆ ವಚನ ಹೇಳುತ್ತೆ. ಯೋಗದಂತೆ ಬಸವ ದರ್ಶನದ ತಾತ್ವಿಕ ವಿಚಾರಗಳು ಕೂಡ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಅನುಸರಣೆ ಯೋಗ್ಯವಾಗಿವೆ. ಕಾಯಕ, ದಾಸೋಹ, ಪ್ರಸಾದ ಅನ್ನುವ ಪರಿಭಾಷೆಗಳು ಕೇವಲ ಉಪದೇಶದ ಮಂತ್ರಗಳಾಗಿರದೆ ನಮ್ಮ ದೇಹ ಮತ್ತು ಮನಸ್ಸನ್ನ ಶುಚಿಯಾಗಿಡುವ ಮತ್ತು ಸ್ವಸ್ಥವಾಗಿಡುವ, ಆ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುವ, ಎಲ್ಲರನ್ನೂ ಒಳಗೊಳ್ಳುವ, ಬಹಳ ಮುಖ್ಯವಾಗಿ
ಎಲ್ಲರೂ ಒಂದೇ ಎನ್ನುವ ವಿಶ್ವಮಾನವ ಪ್ರಜ್ಞೆಯ ಅಂಶಗಳು ಕೂಡ ಅವು ಆಗಿವೆ ಅನ್ನೋದು ನನ್ನ ಒಂದು ಅಧ್ಯಯನದ ಫಲಿತಾಂಶ ಆಗಿದೆ. ಇನ್ನು ಮುಂದಿನ ದರ್ಶನ ವೈದಿಕರ ಮೀಮಾಂಸಾ ದರ್ಶನ. ವೈದಿಕರ ಮೀಮಾಂಸೆಯನ್ನ ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ ಅಂತ ಎರಡು ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಮೊದಲನೇದು ಪೂರ್ವ ಮೀಮಾಂಸೆ. ಪೂರ್ವ ಮೀಮಾಂಸೆಯಲ್ಲಿ ಅತಿರೇಕದ ವೇದನಿಷ್ಠೆ, ಮತಾಚಾರದಲ್ಲಿ ಅತಿ ಶ್ರದ್ಧೆ, ಪ್ರಖರ ವೈಚಾರಿಕತೆ, ಲೌಕಿಕ ಜೀವನದಲ್ಲಿ ಗೌರವದಂತಹ ವಿಚಿತ್ರಗಳ ಮಿಶ್ರಣವನ್ನ ನಾವು ಇಲ್ಲಿ ನೋಡ್ತೇವೆ. ಇದನ್ನ ಕರ್ಮ ಮೀಮಾಂಸೆ ಅಂತ ಕೂಡ ಕರೀತಾರೆ. ಪೂರ್ವ ಮೀಮಾಂಸೆಗೆ ವೇದಗಳೊಂದಿಗೆ ನಿಕಟ ಸಂಬಂಧ ಇರೋದನ್ನ ನಾವು ಕಾಣ್ತೇವೆ. ಶಬ್ದ ಪ್ರಮಾಣಕ್ಕೆ ಈ ದರ್ಶನದಲ್ಲಿ ಹೆಚ್ಚಿನ ಆದ್ಯತೆ. ಎಷ್ಟಂದ್ರೆ ವೇದಗಳು ದರ್ಶನದ ಪ್ರಮಾಣ ಗ್ರಂಥಗಳು ಅಂತ ಈ ದರ್ಶನ ಪಂಥ ಒಪ್ಕೊಳ್ತದೆ. ದೇವರ ಅಸ್ತಿತ್ವವನ್ನ ನಿರಾಕರಿಸುವ ಈ ಪಂಥದಲ್ಲಿ ವೇದಗಳು ಯಾವ ಚೈತನ್ಯಕ್ಕೂ ಸಂಬಂಧಿಸಿದಿರದೆ ಅಪೌರುಷವಾದದ್ದು ಅಂತ ಈ ದರ್ಶನ ಗುರುತಿಸ್ತದೆ. ಆದ್ರೆ ಬಸವ ದರ್ಶನದಲ್ಲಿ ಯಾವುದೇ ಅತಿರೇಕದ ವರ್ತನೆಗಳಿಗೆ ಅವಕಾಶವೇ ಇಲ್ಲ. ಅಲ್ಲಿ ಎಲ್ಲವೂ ಶಾಂತ, ಸಮಾಧಾನ, ಸಂಯಮಕ್ಕೆ ಆದ್ಯತೆ. ಎಷ್ಟು ಸಮಾಧಾನ ಅಂದ್ರೆ ಕುವೆಂಪು ಅವರ ಒಂದು ಸಾಲ್ ನೆನಪಾಗತ್ತೆ ನನಗೆ. ಇಲ್ಲಿ ಅವಸರವೂ ಸಮಾಧಾನದ ಬೆನ್ನೇರಿದೆ ಅಂತ ಹೇಳ್ತಾರಲ್ಲ ಕುವೆಂಪು. ಆ ರೀತಿ ಶರಣರ ಜೀವನ, ಆದರ್ಶ, ಬೋಧನೆ ಎಲ್ಲೆಲ್ಲೂ ಕೂಡ ಆ ಸಮಾಧಾನವನ್ನ ನಾವು ಕಾಣ್ಬೋದು. ಸತ್ಯ ಶುದ್ಧ ಕಾಯಕ, ಪ್ರಸಾದ, ದಾಸೋಹ. ಕೆಲಸ ಉದ್ಯೋಗ ಅಂತ ಹೇಳಲಿಲ್ಲ ಅವರು. ನಾವು ಮಾಡುವ ಕೆಲಸವನ್ನ ಸತ್ಯ ಶುದ್ಧ ಕಾಯಕವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು, ಅದರಿಂದ ಬಂದಿರುವ ಪ್ರತಿಫಲವನ್ನ ಪ್ರಸಾದ ಅಂತ ಸ್ವೀಕರಿಸೋದು. ಆ ಪ್ರಸಾದವನ್ನ ನಾನೊಬ್ಬ ಮಾತ್ರ ಸ್ವೀಕರಿಸದೇನೆ ನನ್ನ ಜೊತೆಗಿರುವ ಇತರರ ಜೊತೆಗೆ ಹಂಚ್ಕೊಂಡು ತಿನ್ನುವ ದಾಸೋಹ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು. ದೇವರನ್ನ ಗುಡಿಗೋಪುರಗಳಲ್ಲಿ ಮಾತ್ರ ಹುಡುಕದೇನೆ ದೇಹವನ್ನೇ ದೇವಾಲಯ ಅಂತ ಪರಿಗಣಿಸಿ ಅದನ್ನ ಶುಚಿಯಾಗಿ ಇಟ್ಕೊಳ್ಳೋದು. ಆ ಮೂಲಕ ಅಂತರಂಗ ಬಹಿರಂಗವನ್ನ ಶುಚಿತ್ವಗೊಳಿಸ್ಕೊಳ್ಳೋದು. ಇವೆಲ್ಲವೂ ಕೂಡ ಸಾವಧಾನದಿಂದ ನಾವು ಮಾಡಿದಾಗ ಮಾತ್ರ ಸಿದ್ಧಿಸ್ಲಿಕ್ಕೆ ಸಾಧ್ಯ. ಆ ಮೂಲಕ ಕೊನೆಗೆ ನಮ್ಮನ್ನ ನಾವು ಆರಾಧ್ಯ ದೈವಕ್ಕೆ ಸಂಪೂರ್ಣವಾಗಿ ಅರ್ಪಿಸ್ಕೊಂಡು ಬಿಡೋದು. ಎಷ್ಟು ಅರ್ಪಣೆ ಅಂದ್ರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಅನ್ನುವಷ್ಟು ಸಮರ್ಪಣೆಯನ್ನ ಆರಾಧ್ಯ ದೈವ ಜೊತೆಗೆ ಮಾಡಿಕೊಳ್ಳೋದು ಬಸವ ದರ್ಶನದ ಪ್ರಮುಖ ನೀತಿಯಾಗಿದೆ. ಅದೇ ರೀತಿ ಪೂರ್ವ ಮೀಮಾಂಸಕರು ಕಠೋರ ವಾಸ್ತವವಾದಿಗಳಾಗಿದ್ದು ಬಾಹ್ಯ ಪ್ರಪಂಚದ ವಾಸ್ತವತೆಯನ್ನ ಬಲವಾಗಿ ಮುನ್ನೆಲೆಗೆ ತರೋದಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಬಸವ ದರ್ಶನದಲ್ಲಿ ಶರಣರಾದ್ರೂ ಕೂಡ ಅಷ್ಟೇ ನಿಷ್ಠೂರಿಗಳಾಗಿದ್ದನ್ನ ಅವರ ವಚನಗಳ ಮೂಲಕ, ಅವರ ಜೀವನ ವಿಧಾನದ ಮೂಲಕ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಇದೆ. ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರನು ನಾನಲ್ಲ ಎಂಬ ಬಸವ ದರ್ಶನ ಕೂಡ ಮೀಮಾಂಸಕರ, ಪೂರ್ವ ಮೀಮಾಂಸಕರ ಈ ನಿರ್ದಾಕ್ಷಿಣ್ಯತೆಯನ್ನ ಪ್ರತಿಪಾದಿಸ್ತದೆ ಅಂತ ನನ್ಗನ್ಸತ್ತೆ. ಇನ್ನು ಮುಂದಿನ ದರ್ಶನ ಉತ್ತರ ಮೀಮಾಂಸೆ. ವೈದಿಕ ಸಾಹಿತ್ಯದ ಅಂತಿಮ ಭಾಗವಾದ ಉಪನಿಷತ್ತುಗಳನ್ನ ವೇದಾಂತ ಅಂತ ಕರೆಯಲಾಗ್ತದೆ. ಉಪನಿಷತ್ತುಗಳ ಬಹಳ ಮುಖ್ಯವಾದ ತತ್ವಬೋಧೆಗಳನ್ನ ಪ್ರತಿಪಾದನೆ ಮಾಡತಕ್ಕಂಥ ಚಿಂತನೆಯನ್ನ ವೇದಾಂತ ದರ್ಶನ ಅಂತ ಕೂಡ ಈ ಉತ್ತರ ಮೀಮಾಂಸೆಗೆ ಕರೀತಾರೆ. ಎಷ್ಟು ಜನಪ್ರಿಯವಾಗಿದೆ ಈ ದರ್ಶನ ಅಂದ್ರೆ, ವೈದಿಕ ಮತ್ತು ಅವೈದಿಕ ಅಂದ್ರೆ ಬೌದ್ಧ, ಜೈನ ದರ್ಶನಗಳಿಗೂ ಕೂಡ ವೇದಾಂತದ ದರ್ಶನದ ಪ್ರಭಾವವನ್ನ ಕಾಣಬಹುದು. ಅಷ್ಟೇ ಏಕೆ, ವೇದಕ್ಕೆ ಒರೆಯ ಕಟ್ಟುವೆ ಅನ್ನುವ ಬಸವ ದರ್ಶನದಲ್ಲೂ ಕೂಡ ಉಪನಿಷತ್ತುಗಳ ಪ್ರಭಾವವನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಈ ವೇದಾಂತದ ದರ್ಶನದಲ್ಲಿ ಬಹಳ ಮುಖ್ಯವಾಗಿ ಅದ್ವೈತ, ದ್ವೈತ ಮತ್ತು ವಿಶಿಷ್ಟಾದ್ವೈತ ಅನ್ನುವ ಚಿಂತನೆಗಳನ್ನ ನಾವು ಕಾಣ್ತೇವೆ. ಆದಿಶಂಕರಾಚಾರ್ಯರು ಆತ್ಮ ಮತ್ತು ಪರಮಸತ್ಯವಾದ ಬ್ರಹ್ಮ ಚೈತನ್ಯಗಳೆರಡೂ ಕೂಡ ಒಂದೇ ಆಗಿದ್ದಾವೆ, ಅವು ಅಭೇದ ದರ್ಶನಗಳು ಅಂತ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರೆ, ಮಧ್ವಾಚಾರ್ಯರು ದೇವರು ಮತ್ತು ಜೀವಾತ್ಮಗಳೆರಡೂ ಸ್ವತಂತ್ರವಾಗಿವೆ, ಅವೆರಡೂ ವಾಸ್ತವಗಳಾಗಿದ್ದು ವಿಭಿನ್ನ ಮತ್ತು ವಿಶಿಷ್ಟ ಸ್ವರೂಪವನ್ನ ಪಡೆದಿವೆ ಅನ್ನುವ ದ್ವೈತ ಸಿದ್ಧಾಂತವನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ಇನ್ನು ರಾಮಾನುಜಾಚಾರ್ಯರು ಸೃಷ್ಟಿಯ ಪ್ರತಿಯೊಂದು ಚರಾಚರವು ಬ್ರಹ್ಮನ ವಿಶೇಷಣವಾಗಿದ್ದು ಅವನಿಲ್ಲದೆ ಯಾವುದೂ ಸ್ವತಂತ್ರ ಅಸ್ತಿತ್ವವನ್ನ ಹೊಂದಲು ಸಾಧ್ಯವಿಲ್ಲ ಅನ್ನೋದು ಅದ್ವೈತ.
ಆದ್ರೆ ಅದರಲ್ಲಿ ಪಿಡಿ ಆತ್ಮಗಳ ವಾಸ್ತವತೆಗಾಗಲಿ ಭೌತ ಪ್ರಪಂಚಕ್ಕಾಗಲಿ ಆಸ್ಪದ ಇಲ್ಲ ಅನ್ನೋದನ್ನ ತಳ್ಳಿ ಹಾಕುವಂತಹ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ಬಸವಾದಿ ಶಿವಶರಣರ ಬಸವ ದರ್ಶನ ಈ ಮೂರು ತತ್ವಗಳಿಗಿಂತಲೂ ಬಹಳ ಭಿನ್ನವಾದ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುತ್ತೆ. ಅದು ಹೇಗೆ ಅಂದ್ರೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಸುಖವನರಿಯದನ್ನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕರ. ಆತ್ಮ ಪರಮಾತ್ಮಗಳೆರಡು ಒಂದೇ ಬೇರೆ ಅನ್ನುವ ದ್ವೈತ ಅದ್ವೈತ ಸಿದ್ಧಾಂತಗಳಿಗಿಂತಲೂ ಬಸವಾದಿ ಶರಣರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ವಿಶೇಷತೆ ಏನು ಅಂದ್ರೆ, ಆತ್ಮ ಪರಮಾತ್ಮಗಳೆರಡೂ ಕೂಡ ಮನುಷ್ಯನ ಅಂತರ್ಗತವಾಗಿದೆ. ಮನುಷ್ಯನ ಮನಸ್ಸಿನಲ್ಲೇನೆ ಆತ್ಮವನ್ನ ಪರಿಶುದ್ಧಗೊಳಿಸಿಕೊಂಡು ಪರಮಾತ್ಮನ ನೆಲೆಗೆ ಏರಿಸಬಹುದು ಅನ್ನುವ ಚಿಂತನೆಯನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ಲಿಂಗವೆಂಬ ಕುರುಹನ್ನ ಆರಾಧ್ಯ ದೈವವನ್ನು ಸ್ವೀಕರಿಸಿದ ಬಳಿಕ ದೇವರು ಭಕ್ತ ಇಬ್ರು ಬೇರೆ ಬೇರೆ ಅಲ್ಲ, ಅವರಿಬ್ರು ಒಂದೇ ಆಗಿಬಿಡಬೇಕು. ಹೇಗೆ ಅಂದ್ರೆ, ಎರಡು ನದಿಗಳು ಕೂಡಿದ ನಂತರ ಮುಂದೆ ಯಾವುದು ಬೇರೆ ಬೇರೆ ಗೊತ್ತೇ ಆಗಲ್ಲ. ಉದಾಹರಣೆಗೆ ಕೂಡಲ ಸಂಗಮದಲ್ಲಿ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಕೂಡಕ್ ಮುಂಚೆ ಮೂರು ಬೇರೆ ಬೇರೆ ಗೊತ್ತಾಗ್ತದೆ ನಮಗೆ. ಕೂಡಿ ಆದ ನಂತರ ಯಾವುದು ಕೃಷ್ಣ, ಯಾವುದು ಮಲಪ್ರಭಾ, ಯಾವುದು ಘಟಪ್ರಭಾ ನಮ್ಗೆ ಗೊತ್ತೇ ಆಗೋದಿಲ್ಲ. ಆ ರೀತಿ ದೇವರು ಮತ್ತು ಭಕ್ತ ಒಂದಾಗೋದಿದೆಯಲ್ಲ, ಅದು ಶಕ್ತಿ ವಿಶಿಷ್ಟಾದ್ವೈತ. ಅಂತ ಒಂದು ಚಿಂತನೆಯನ್ನ ಬಸವ ದರ್ಶನ ಪ್ರತಿಪಾದನೆ ಮಾಡುತ್ತೆ. ಇನ್ನು ಮುಂದಿನ ದರ್ಶನ ಬೃಹಸ್ಪತಿಯ ಚಾರ್ವಾಕ ದರ್ಶನ. ಇದನ್ನ ಲೋಕಾಯತ ದರ್ಶನ ಅಂತ ಕೂಡ ಕರೀತಾರೆ. ಇದೊಂದು ನಾಸ್ತಿಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡತಕ್ಕಂಥ ದರ್ಶನ. ಶುದ್ಧ ಭೌತಿಕವಾದವನ್ನ ಇದು ನಮ್ಗೆ ಹೇಳುತ್ತೆ. ಬೃಹಸ್ಪತಿ ಆಚಾರ್ಯರು ಈ ಪಂಥದ ಮೂಲ ಪುರುಷರು. ಇವರ ಶಿಷ್ಯರೇ ಚಾರ್ವಾಕರು. ಚಾರು ವಾಕ್ ಅಂದ್ರೆ ಮನಸ್ಸಿಗೆ ಹಿಡಿಸಿದ್ದನ್ನ ಮಾಡು ಅಂತ ಅರ್ಥ. ಪ್ರತ್ಯಕ್ಷ ಪ್ರಮಾಣವನ್ನ ಅಂಗೀಕರಿಸುವ ಒಂದು ದರ್ಶನ ಇದು. ದೇವರು, ಪರಲೋಕ, ಆತ್ಮ, ಪಾಪ, ಪುಣ್ಯ ಇವುಗಳನ್ನ ಈ ದರ್ಶನ ಒಪ್ಪೋದಿಲ್ಲ. ಇಂದ್ರಿಯ ಗೋಚರವಲ್ಲದ ವಸ್ತುಗಳ ಬಗ್ಗೆ ನಂಬಿಕೆ ಬೇಡ ಅನ್ನೋದು ಈ ದರ್ಶನದ ಪ್ರಮುಖ ನಿಲುವು. ಜೊತೆಗೆ ಶಾಸ್ತ್ರ ಪುರಾಣಗಳನ್ನ ನಿರಾಕರಣೆ ಮಾಡೋದು ಕೂಡ ಈ ದರ್ಶನದ ಮತ್ತೊಂದು ಆದ್ಯತೆಯ ವಿಚಾರ. ಕಾಮ ಅಂದ್ರೆ ಆಸೆನೇ ಏಕೈಕ ಪುರುಷಾರ್ಥವಾಗಿದ್ದು, ಆಸೆಗಳನ್ನ ಪೂರೈಸಿಕೊಂಡು ಸುಖವಾಗಿ ಬಾಳುವುದೇ ಮನುಷ್ಯ ಜೀವನದ ಪರಮ ಗುರಿ ಅಂತ ಈ ಪಂಥ ಬೋಧನೆ ಮಾಡುತ್ತೆ. ಆ ಪಂಥದ ಒಂದು ಶ್ಲೋಕನೇ ಇದೆ, ಯಾವ ಜೀವೇತ್ ಸುಖಂ ಜೀವೇತ್, ಋಣಂ ಕೃತ್ವಾ ಘೃತಂ ಪಿಬೇತ್, ಭಸ್ಮೀಭೂತಶ್ಚ ದೇಹಶ್ಚ ಪುನರಾಗಮನ ಕುತಃ ಅಂತ. ಹಂಗಂದ್ರೆ ಬದುಕಿರುವವರೆಗೆ ಸುಖವಾಗಿ ಬದುಕಬೇಕು, ಸಾಲವನ್ನು ಮಾಡಿಯಾದರೂ ತುಪ್ಪ ತಿನ್ನಬೇಕು, ಶರೀರವು ಸುಟ್ಟು ಹೋದ ಮೇಲೆ ಮರಳಿ ಬಂದವರಿಲ್ಲ ಅನ್ನೋದು ಈ ದರ್ಶನದ ಪ್ರಮುಖ ಆಶಯ ಆಗಿದೆ. ಬಸವಾದಿ ಶಿವಶರಣರ ಬಸವ ದರ್ಶನ ಆದರೂ ಕೂಡ ಈ ರೀತಿಯ ವಾಸ್ತವವಾದವನ್ನೇ ಹೇಳುತ್ತೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾಗಿ 68 ಕೋಟಿ ಪುಣ್ಯಕ್ಷೇತ್ರಗಳಲ್ಲಿಹ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೈವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎಂಬ ವಾಣಿಯಂತೆ ಬಸವ ದರ್ಶನವೂ ಕೂಡ ವಾಸ್ತವವಾದಿ ಪಂಥ ಆಗಿದ್ದು, ಸ್ವರ್ಗ ನರಕಗಳೆಂಬ ಮಿಥ್ಯೆಗಳಿಂದ ದೂರ ಉಳಿದು ವಾಸ್ತವವಾದ ಶುದ್ಧ ಜೀವನವನ್ನ, ಸದಾಚಾರ ಸನ್ಮಾರ್ಗದ ಬದುಕನ್ನ ನಡೆಸೋದ್ರ ಮೂಲಕ ಸ್ವರ್ಗ ಸದೃಶ ಬದುಕನ್ನ ನಡೆಸಬೇಕು ಅಂತ ಬಸವಾದಿ ಶಿವಶರಣರ ಬಸವ ದರ್ಶನ ಪ್ರತಿಪಾದನೆ ಮಾಡುತ್ತೆ. ಜೊತೆಗೆ ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು, ತಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಕುಂಭ ಜಂಗಮ ಬಂದಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ ಎಂಬಂತ ಮೌಢ್ಯ ವಿರೋಧಿ ನಿಲುವುಗಳಂತೂ ಚಾರ್ವಾಕ ದರ್ಶನದ ತತ್ವಗಳೊಂದಿಗೆ ಆಶ್ಚರ್ಯಕರವಾಗಿ ಸಾಮ್ಯತೆಯನ್ನು ಪಡೆದಿರೋದನ್ನ ನಾವು ನೋಡಬಹುದು. ಅದೇ ರೀತಿ ಇನ್ನೊಂದು ಬಹಳ ಪ್ರಮುಖವಾಗಿರುವ ದರ್ಶನ ಭಾರತೀಯ ಪರಂಪರೆಯಲ್ಲಿ ಅಂದ್ರೆ
ಮಹಾವೀರನ ಜೈನ ದರ್ಶನ. ಭಾರತದ ಅತ್ಯಂತ ಪ್ರಾಚೀನ ದರ್ಶನಗಳಲ್ಲಿ ಇದು ಕೂಡ ಒಂದು. ಬೌದ್ಧ ಧರ್ಮಕ್ಕಿಂತಲೂ ಮೊದಲಿನದು ಅಂತ ನಾವು ತಿಳ್ಕೊಂಡಿದ್ದೇವೆ. ತನ್ನ ರಾಗ ದ್ವೇಷಾದಿಗಳನ್ನ ಜಯಿಸಿ ತನ್ನ ಮೇಲೆ ತಾನು ಸಂಪೂರ್ಣ ಹಿಡಿತ ಸಾಧಿಸಿಕೊಂಡವನನ್ನ ಜೈನ ದರ್ಶನದಲ್ಲಿ ಜಿನ ಅಂತ ಕರೀತಾರೆ. ಜಿನರು ಉಪದೇಶಿಸಿದ ಜೈನ ದರ್ಶನದಲ್ಲಿ ಸತ್ಯ, ನೀತಿ, ಉತ್ತಮ ನಡವಳಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುವುದನ್ನು ನಾವು ಕಾಣಬಹುದು. ಅದರಲ್ಲೂ ಮುಖ್ಯವಾಗಿ ಅಹಿಂಸೆ ಮತ್ತು ದಯೆ ಜೈನ ದರ್ಶನದ ಮೂಲ ಮಂತ್ರಗಳು. ಬಸವ ದರ್ಶನ ಕೂಡ ಅದನ್ನೇ ಹೇಳುತ್ತೆ. ಎನಗೆ ನಾನೇ ಹಗೆ ನೋಡಯ್ಯ, ಎನಗೆ ನಾನೇ ಎಳೆ ನೋಡಯ್ಯ, ನಿಮ್ಮ ಸದ್ಭಕ್ತರೊಡನೆ ವಿರೋಧವ ಮಾಡಿದಡೆ ಎನ್ನ ಕೊಲ್ಲುವುದಾಗಿ, ನಿಮ್ಮ ಪುರಾತನರಿಗೆ ಅಂಜಿ ಬೆಸಗೊಂಡಡೆ ಎನ್ನ ಕಾಯುವುದಾಗಿ, ಎನ್ನ ಅನ್ಯ ಹಗೆಯಲ್ಲಿ ಕೆಳೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನೋ ಮಾತಿದೆಯಲ್ಲ, ಅದು ಶತ್ರುತ್ವ ಮಿತ್ರತ್ವಗಳೆರಡೂ ಕೂಡ ಬಾಹ್ಯ ಮಾನವರ ಜೊತೆಗೆ ಇರ್ದೇನೆ ಅವೆರಡೂ ನಮ್ಮೊಳಗಿಂದಾನೇ ಆರಂಭವಾಗುತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಡತ್ತೆ. ನಮ್ಮನ್ನ ನಾವು ಪ್ರೀತಿಸಿ ಗೌರವಿಸಿದ್ರೆ ಇತರನ್ನು ಕೂಡ ಗೌರವದಿಂದ ಕಾಣ್ತೇವೆ. ಅಂತಹ ಎಲ್ಲರನ್ನ ಆಧರಿಸುವ ವ್ಯಕ್ತಿತ್ವವನ್ನ ಕರುಣಿಸು ಅಂತ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಯಾರಿಗೂ ನೋವುಂಟು ಮಾಡದ ಆದರಣೀಯ ವ್ಯಕ್ತಿತ್ವವನ್ನ ಶರಣನಾದವನು ಹೊಂದಬೇಕು ಅನ್ನುವುದು ಬಸವ ಧರ್ಮದ ಬಸವ ದರ್ಶನದ ಮೂಲ ಮಂತ್ರ ಆಗಿತ್ತು. ಇನ್ನು ಜೈನ ದರ್ಶನದಲ್ಲಿ ಪಂಚಾಣು ವ್ರತಗಳಿಗೆ ಹೆಚ್ಚಿನ ಆದ್ಯತೆ ಇದೆ. ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಇವುಗಳನ್ನ ಪಂಚಾಣು ವ್ರತಗಳಂತ ಕರೆಯಲಾಗ್ತದೆ. ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಜೈನ ದರ್ಶನ ಕೊಡುತ್ತೆ. ಕಾಕತಾಳೀಕವಾಗಿ ಬಸವ ದರ್ಶನದಲ್ಲೂ ಕೂಡ 5 ಅಂಶಗಳಿಗೆ ಆದ್ಯತೆ ಇರೋದನ್ನ ನಾವು ನೋಡ್ತೇವೆ. ಅವುಗಳನ್ನ ಪಂಚಾಚಾರಗಳು ಅಂತ ಕರಿತೇವೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ ಮತ್ತು ಗಣಾಚಾರ ಎಂಬ ಪಂಚಾಚಾರಗಳಿಗೆ ಬಸವ ದರ್ಶನದಲ್ಲಿ ಪ್ರಮುಖ ಪ್ರಾತಿನಿಧ್ಯತೆಯನ್ನ ಕೊಡಲಾಗುತ್ತೆ. ಅದೇ ರೀತಿ ಜೈನ ದರ್ಶನದಲ್ಲಿ ರತ್ನತ್ರಯಗಳು ಅಂತ 3 ಬಹಳ ಪ್ರಮುಖವಾಗಿರುವ ಅಂಶಗಳು ಜೈನ ದರ್ಶನದ ಅಡಿಪಾಯಗಳು. ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ ಅನ್ನೋದು 3 ರತ್ನತ್ರಯಗಳು. ಅದೇ ರೀತಿ ಬಸವ ದರ್ಶನದಲ್ಲೂ ಕೂಡ 3ಕ್ಕೆ ಬಹಳ ಆದ್ಯತೆ. ಅಂದ್ರೆ 3ಅನ್ನ ಶುಚಿಯಾಗಿಟ್ಕೊಳ್ಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ಇವು ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಬಸವ ದರ್ಶನ ಹೇಳುತ್ತೆ. ತನು, ಮನ, ಧನ ಅನ್ನುವ ತ್ರೀಕರಣಗಳನ್ನ ಶುದ್ಧಿಯಾಗಿಟ್ಕೊಳ್ಬೇಕು ಅನ್ನೋದು ಬಸವ ದರ್ಶನದ ತಳಹದಿಯಾಗಿದೆ. ಬಸವಣ್ಣ ಮತ್ತು ಮಹಾವೀರ ಇಬ್ರು ಕೂಡ ಮಹಾಮಾನವತಾವಾದಿಗಳು. ಸರ್ವ ಸಮಾನತೆಯ ತತ್ವವನ್ನ ಮೊದಲು ತಾವು ಅಳವಡಿಸಿಕೊಂಡು ಆನಂತರ ಲೋಕಕ್ಕೆ ಅವರು ಅದನ್ನ ಬೋಧನೆ ಮಾಡಿದ್ರು. ಈ ಬೋಧನೆ ಮಾಡೋದಕ್ಕೆ ಮಹಾವೀರ ಆಯ್ಕೆ ಮಾಡಿಕೊಂಡ ಸ್ಥಳ ಯಾವುದು ಆಗಿತ್ತು ಅಂದ್ರೆ ಅದು ಸಮವಸರಣ ಆಗಿತ್ತು. ಅಲ್ಲಿ ಸರ್ವ ಜನ ಧರ್ಮಗಳ ಸಮನ್ವಯದ, ಸಮಾನತೆಯ, ಸಹಿಷ್ಣುತೆಯ, ಸ್ನೇಹ ಸೌಹಾರ್ದತೆಗಳ ಸಭೆ ಈ ಸಮವಸರಣ ಸಭೆಯಾಗಿತ್ತು. ಜಾತಿ, ಮತ, ಕೋಮು ಯಾವುದೇ ಭಾವನೆಗಳು ಇಲ್ದೇನೆ, ತರತಮಕ್ಕೆ ಅವಕಾಶ ಇಲ್ದೇನೆ ಎಲ್ರಿಗೂ ಕೂಡ ಅಲ್ಲಿ ಅವಕಾಶವನ್ನ ಕಲ್ಪಿಸಲಾಗ್ತಾ ಇತ್ತು. ಈ ಸಮವಸರಣ ಸಭೆಯಲ್ಲಿ ಶ್ರೇಣೀಕ ದೊರೆಯ ಪಕ್ಕದಲ್ಲಿ, ಬಿಂಬಿಸಾರ ದೊರೆಯ ಪಕ್ಕದಲ್ಲಿ ಚಾಂಡಾಲನೊಬ್ಬ ಅಂದ್ರೆ ಅಸ್ಪೃಶ್ಯನೊಬ್ಬ ಕೂತಿರ್ತಕ್ಕಂತ ಉಲ್ಲೇಖ ಕೂಡ ನಮ್ಗೆ ಸಿಗತ್ತೆ. ಅದೇ ರೀತಿ ಅದಕ್ಕೆ ಸಂವಾದಿಯಾಗಿ ಅನುಭವ ಮಂಟಪ ಬಸವ ದರ್ಶನದಲ್ಲಿ ಬಹಳ ಪ್ರಮುಖವಾಗಿತ್ತು. ಇಲ್ಲಿ ಜಾತಿ, ಮತ, ಪಂಥ, ಲಿಂಗಾದಿ ಪ್ರಭಾವಗಳಿಂದ ಹೊರತಾದ ಒಂದು ಅನುಭಾವಿಕ ಚರ್ಚಾಕೂಟ ಅನುಭವ ಮಂಟಪ ಆಗಿತ್ತು. ಇದು ವಿಶ್ವದ ಮೊದಲ ಸಂಸತ್ತಾಗಿತ್ತು ಅನ್ನೋದನ್ನ ನಾವು ವಿಶೇಷವಾಗಿ ಗಮನಿಸಬೇಕು. ಅಲ್ಲಿ ಬಸವ, ಅಲ್ಲಮ್ಮ, ಅಕ್ಕರಂತಹ ಮುಖ್ಯವಾಹಿನಿಯ ಜನಪ್ರಿಯ ಶರಣರು ಮಾತ್ರ ಅಲ್ಲದೇನೆ ಮಾಚಯ್ಯ, ಮಾರಯ್ಯ, ಕಕ್ಕಯ್ಯ, ಚೌಡಯ್ಯ, ಚೆನ್ನಯ್ಯರಂತವರು ಕೂಡ ಸಮಾನ ಅವಕಾಶವನ್ನ ಅಲ್ಲಿ ಪಡಿತಾ ಇದ್ರು. ಸಮವಸರಣದಲ್ಲಿ ಮಹಿಳೆಯರಿಗೂ ಅವಕಾಶ ಇತ್ತು. ತ್ರಿಶಲ, ಚೇಲನಾದೇವಿ, ಪ್ರಭೌತಿ ಮೊದಲಾದ ಸಹೋದರಿಯರಿಗೆ ಅಲ್ಲಿ ಪ್ರತಿಷ್ಠಿತ ಸ್ಥಾನಮಾನಗಳಿದ್ದದನ್ನ ನಾವು ನೋಡ್ಬೋದಾಗಿದೆ. ಆರಿಕ ಚಂದನಬಾಲೆಯ ನೇತೃತ್ವದಲ್ಲಿ 36,000 ಜನ ಪ್ರಜ್ಞಾವಂತರ ಸನ್ಯಾಸಿಯರು ಕೂಡ ಆಗ ಅಲ್ಲಿದ್ರು ಅನ್ನೋ ಉಲ್ಲೇಖಗಳು ಕೂಡ ನಮಗೆ ಸಿಗ್ತವೆ. ಅನುಭವ ಮಂಟಪದಲ್ಲೂ ಕೂಡ
ಸ್ತ್ರೀಯರಿಗೆ ಮುಕ್ತ ಪ್ರವೇಶ ಇತ್ತು, ಉನ್ನತ ಸ್ಥಾನಮಾನಗಳಿತ್ತು, ಮರ್ಯಾದೆ ಇತ್ತು. ಎಷ್ಟೊಂದು ಗೌರವಿತ ಮರ್ಯಾದೆ ಅಂದ್ರೆ, ತಮಗಿಂತಲೂ ವಯಸ್ಸಿನಲ್ಲಿ ಬಹಳ ಕಿರಿಯಳಾಗಿರ್ತಕ್ಕಂಥ ಮಹಾದೇವಿಯನ್ನ ಉಳಿದ ಎಲ್ಲಾ ಶರಣರು ಅಕ್ಕ, ತಾಯಿ, ಮಾದೇವಿ ಅಂದ್ರೆ ಶಿವನ ಹೆಂಡತಿ ತಾಯಿ ಅನ್ನೋ ಅರ್ಥದಲ್ಲಿ ಅವಳನ್ನ ಗೌರವಿಸ್ತಾ ಇದ್ರು. ಮಹಾದೇವಿಗೆ ಮಾತ್ರ ಅಲ್ಲ, ಸಂಕವ್ವೆ, ಲಕ್ಕಮ್ಮ, ಲಿಂಗಮ್ಮ, ಮುಕ್ತಾಯಕ್ಕ, ರಮ್ಯವ್ವೆ ಮೊದಲಾದ ವಚನಕಾರ್ತಿಯರು ಉಳಿದ ಶರಣರ ಸಮಾನ ಸ್ಥಾನಮಾನವನ್ನ ಪಡೆದುಕೊಂಡು ತಮ್ಮ ಅನುಭವವನ್ನ ವ್ಯಕ್ತ ಮಾಡಿದ್ದನ್ನ ನಾವು ಅನುಭವ ಮಂಟಪದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಮಹಾವೀರ ತನ್ನ ಬೋಧನೆಗಳ ಮೂಲಕ ಅಹಿಂಸೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ. ಅವನು ಹೇಳ್ತಾನೆ, ಎಲ್ಲ ಪ್ರಾಣಿಗಳಲ್ಲಿಯೂ ಸಂಯಮದಿಂದ ನಡೆದುಕೊಳ್ಳುವುದು ಅಹಿಂಸೆ. ಯಾರನ್ನು ಯಾವ ಬಗೆಯಲ್ಲೂ ಹಿಂಸಿಸಬಾರದು. ಎಲ್ಲ ಜೀವಿಗಳ ವಿಚಾರದಲ್ಲಿಯೂ ಸಮಭಾವವಿರುವುದು ಅಹಿಂಸೆ. ಇದೇ ಎಲ್ಲ ಜ್ಞಾನಿಗಳ ಉಪದೇಶದ ಸಾರ. ನೀನು ಜೀವಿಸು, ಇತರರಿಗೂ ಜೀವಿಸಲು ಅವಕಾಶ ಕೊಡು. ಅಹಿಂಸೆಯು ತಾಯಿಯಂತೆ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತದೆ. ಜೀವಿಗಳ ವಧೆಯು ತನ್ನ ವಧೆಯೇ ಆಗಿದೆ. ಪ್ರಾಣಿಗಳಿಗೆ ದಯ ತೋರುವುದು ತನ್ನ ಮೇಲೆಯೇ ದಯ ತೋರಿದಂತಾಗುವುದು. ಪ್ರಾಣಿಗಳಿಗೆ ಅಭಯದಾನ ನೀಡು, ಮೈತ್ರಿ ಭಾವವನ್ನ ತೋರು ಅಂತ ಮಹಾವೀರ ಬೋಧಿಸ್ತಾನೆ. ಬಸವಣ್ಣನವರ ವಚನ ಹೇಗೆ ಸಾಮ್ಯತೆ ಇದೆ ನೋಡಿ ಈ ಮಾತುಗಳಿಗೆ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಅದು ಮಾತ್ರ ಅಲ್ದೇನೆ, ಕೊಲ್ಲೆ ನಯ್ಯ ಪ್ರಾಣಿಗಳ ಮೆಲ್ಲೆ ನಯ್ಯ ಬಾಯಿಚ್ಛೆಗೆ ಎಂಬ ವಚನಗಳ ಮೂಲಕ ಮಹಾವೀರನ ಅಹಿಂಸಾ ತತ್ವವನ್ನೇ ಬಸವ ದರ್ಶನವು ಕೂಡ ಪ್ರತಿಪಾದನೆ ಮಾಡುತ್ತೆ. ಮುಂದುವರೆದು ಮಹಾವೀರ ಮತ್ತೆ ಹೇಳ್ತಾರೆ, ಇನ್ನೊಬ್ಬರ ಮನಸ್ಸಿಗೆ ಕಷ್ಟವಾಗುವಂತಹ ಕೆಟ್ಟ ಮಾತುಗಳನ್ನು ಆಡಬಾರದು. ಸತ್ಯವಾದರೂ ಒರಟಾಗಿ ನುಡಿಯಬಾರದು. ಇನ್ನೊಬ್ಬರು ಕೆಟ್ಟ ಮಾತುಗಳನ್ನಾಡಿದರೂ ನಾವು ಸಿಟ್ಟಾಗಬಾರದು, ಮನಸ್ಸಿನಲ್ಲಿ ಕುದಿಯಬಾರದು, ಒಳ್ಳೆಯ ಮನಸ್ಸಿನಿಂದ ಸಹಿಸಿಕೊಳ್ಳಬೇಕು ಅಂತ ಬಸವಣ್ಣನವರು ಕೂಡ ಅದನ್ನೇ ಹೇಳ್ತಾರೆ. ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೆ ಏನು. ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕಾಣ ಅನ್ನೋ ಮಾತಿದೆಯಲ್ಲ, ಅದು ಮಹಾವೀರನ ಬೋಧನೆಯ ಮಾರ್ಧನೀಯ ಅಂತಾನೆ ನನ್ಗನ್ಸತ್ತೆ. ಅದೇ ರೀತಿ ಭಾರತೀಯ ದಾರ್ಶನಿಕ ಪರಂಪರೆಯ ಮತ್ತೊಂದು ಬಹಳ ಪ್ರಮುಖವಾಗಿರುವ ದರ್ಶನ ಅಂದ್ರೆ ಬುದ್ಧನ ಬೌದ್ಧ ದರ್ಶನ. ಯುವರಾಜನಾಗಿದ್ದ ಸಿದ್ಧಾರ್ಥ ಸಂಸಾರವನ್ನ ತ್ಯಜಿಸಿ ತಪಸ್ಸಾಧನೆಯಿಂದ ಜ್ಞಾನಾರ್ಜನೆಯನ್ನ ಪಡೆದು ಬುದ್ಧನಾಗಿ ಪ್ರತಿಪಾದನೆ ಮಾಡಿದ ದರ್ಶನವೇ ಬೌದ್ಧ ದರ್ಶನ. ಬೌದ್ಧ ದರ್ಶನದಲ್ಲಿ ಆರ್ಯ ಸತ್ಯಗಳಿಗೆ ಬಹಳ ಪ್ರಾಮುಖ್ಯತೆ ಇರೋದನ್ನು ನಾವು ಕಾಣ್ತೇವೆ. ಅವು ಬೌದ್ಧ ದರ್ಶನದ ಆಧಾರ ಸ್ತಂಭಗಳು. ಜಗತ್ತು ದುಃಖಮಯವಾಗಿದೆ, ಆಸೆಗೆ ದುಃಖಕ್ಕೆ ಮೂಲ, ಆಸೆ ತ್ಯಜಿಸಿದರೆ ದುಃಖ ನಿವಾರಣೆ ಸಾಧ್ಯ, ಅಷ್ಟಾಂಗ ಮಾರ್ಗಗಳೇ ಇದಕ್ಕಿರೋ ಪರಿಹಾರಗಳು ಅನ್ನೋದು ಆ 4 ಆರ್ಯ ಸತ್ಯಗಳು. ಕಾಕತಾಳೀಯ ಅನ್ನೋ ತರ ಬುದ್ಧನ ಅಷ್ಟಾಂಗ ಮಾರ್ಗಗಳು, ಬಸವ ದರ್ಶನದ ಅಷ್ಟಾವರಣಗಳು ಸಂಖ್ಯೆಯಲ್ಲಿ 8 ಆಗಿವೆ. ಅಷ್ಟಾಂಗ ಮಾರ್ಗಗಳು ವ್ಯಕ್ತಿಯ ಸನ್ನಡತೆ ಸಚ್ಚಾರಿತ್ರ್ಯವನ್ನ ಬೋಧಿಸುವ ಹಾಗೆ ವ್ಯಕ್ತಿಯನ್ನ ಪರಿಪೂರ್ಣನನ್ನಾಗಿಸುವೆಡೆ ಅಷ್ಟಾವರಣಗಳು ಕೂಡ ನಮ್ಗೆ ಸನ್ಮಾರ್ಗವನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿದ ಹಾಗೆ ಬೌದ್ಧ ದರ್ಶನದ ಬಿಕ್ಕುಗಳು, ಬುದ್ಧನ ಅನುಯಾಯಿಗಳು ಬೌದ್ಧ ಸಂಘದಲ್ಲಿ ಚರ್ಚೆ, ಸಂವಾದಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ರು. ಅನುಭವ ಮಂಟಪ ಆ ಬೌದ್ಧ ಸಂಘಕ್ಕಿಂತಲೂ ವಿಶೇಷ ಹೇಗಾಗತ್ತೆ ಅಂದ್ರೆ, ಬೌದ್ಧ ಸಂಘದಲ್ಲಿ ಚರ್ಚೆ ಮಾಡೋದಕ್ಕೆ ಸನ್ಯಾಸಿಗಳಿಗೆ ಅವಕಾಶ ಇತ್ತೆ ಹೊರತು ಸಂಸಾರಿಗಳಿಗೆ ಅವಕಾಶ ಇರ್ಲಿಲ್ಲ. ಆದ್ರೆ ಅನುಭವ ಮಂಟಪದಲ್ಲಿ ಸ್ತ್ರೀ ಪುರುಷರಾದಿಯಾಗಿ ಎಲ್ಲ ವೃತ್ತಿಯ ಎಲ್ಲ ಜನಾಂಗದ ಸಂಸಾರ ಬಂದಿಗರು ತಮ್ಮ ಸಂಸಾರ ಜೊತೆಗೂಡಿ ಅನುಭವಕ್ಕೆ ಚರ್ಚೆಯಲ್ಲಿ ತೊಡಗೋದಕ್ಕೆ ಅವಕಾಶ ಇದ್ದದ್ದನ್ನ ನಾವು ನೋಡ್ತೇವೆ. ಬಸವಾದಿ ಶರಣರು ಸಂಸಾರದಲ್ಲಿ ಇದ್ಕೊಂಡೇನೆ
ಬುದ್ಧನ ಆರ್ಯ ಸತ್ಯಗಳನ್ನ ಮನಗಂಡು ಅವುಗಳಿಗೆ ಪರಿಹಾರವನ್ನು ಕೂಡ ಸಂಸಾರದಲ್ಲಿ ಇದ್ಕೊಂಡೇ ಕಂಡುಕೊಂಡಿದ್ದು ಬಹಳ ವಿಶೇಷ. ಅಷ್ಟಾವರಣ ಅಷ್ಟಾಂಗ ಮಾರ್ಗಗಳೊಂದಿಗೆ ಸಾಮರ್ಥ್ಯ ಹೊಂದಿದ್ದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಇದೇ ರೀತಿ ಈ ಬೌದ್ಧ ದರ್ಶನದ ಪ್ರಮುಖ ಆತ್ಯಂತಿಕ ನಿಲುವು ಯಾವುದು ಅಂದ್ರೆ ಅದು ಶೂನ್ಯ ತತ್ವವನ್ನ ಮುಟ್ಟುವುದು ಆಗಿತ್ತು. ಕಾಕತಾಳೀಯ ಅನ್ನೋ ತರ ಬಸವ ದರ್ಶನದಲ್ಲೂ ಕೂಡ ಶೂನ್ಯ ಸಿಂಹಾಸನ, ಬಯಲು ಅನ್ನೋ ಪದಗಳನ್ನ ನಾವು ನೋಡ್ತೇವೆ. ಶರಣನಾದವನು, ಬಸವ ದರ್ಶನದ ಅನುಯಾಯಿಯಾದವನ ಆತ್ಯಂತಿಕ ಕೊನೆಯ ನಿಲ್ದಾಣ ಯಾವುದು ಅಂದ್ರೆ ಈ ಬಯಲೆ ಆಗಿರೋದನ್ನ ನಾವು ಗಮನಿಸಬಹುದು. ಕಾಲದ ದೃಷ್ಟಿಯಿಂದ ಬುದ್ಧ ಮತ್ತು ಬಸವಣ್ಣನವರ ನಡುವೆ ಸಾಕಷ್ಟು ಅಂತರ ಇದೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಆಲ್ ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ. ಎಲ್ಲ ಮಹಾನ್ ವ್ಯಕ್ತಿಗಳು ಕಾಲ ದೇಶಾತೀತವಾಗಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬದುಕಿದ್ರು ಕೂಡ ಒಂದೇ ರೀತಿ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಬುದ್ಧ ಮತ್ತು ಬಸವಣ್ಣನವರ ಜೀವನ ಕ್ರಮ ಬೋಧನೆ ನಮಗೆ ಸೂಕ್ತ ಉದಾಹರಣೆ ಅಂತ ನನ್ಗನ್ಸತ್ತೆ. ಜನರ ನೋವು ನಲಿವುಗಳಿಗೆ ಅವರಿಬ್ಬರು ಸ್ಪಂದಿಸಿದ ರೀತಿ, ತಳೆದ ಕ್ರಾಂತಿಕಾರಿ ನಿಲುವುಗಳಲ್ಲಿ ಸಾಮ್ಯತೆ ಇರೋದನ್ನ ನಾನು ಗಮನಿಸಿದ್ದೇನೆ. ಮೂಢನಂಬಿಕೆ, ಕಂದಾಚಾರ, ಶುಷ್ಕ ಆಚರಣೆಗಳು, ಡಾಂಬಿಕತೆ, ನಡೆನುಡಿ ಹೊಂದಾಣಿಕೆ ಇಲ್ಲದ ನೈತಿಕ ಹೀನ ಸ್ಥಿತಿ, ದೀನ ದಲಿತರ ಶೋಷಣೆಗಳಿಗೆ ಮರುಕ ವ್ಯಕ್ತಪಡಿಸುವ ಮಾನವೀಯ ಗುಣ, ತರತಮ ಭಾವವಿಲ್ಲದ ಸಮಾನತೆಯ ಸುಂದರ ಸಮಾಜ ನಿರ್ಮಾಣ ಮಾಡುವಂತ ಒಂದು ಆಶಯ, ಇವೆಲ್ಲದರಲ್ಲಿ ಬಸವಣ್ಣ ಮತ್ತು ಬುದ್ಧರ ಮಧ್ಯೆ ಸಾಮ್ಯತೆಯನ್ನು ಗಮನಿಸಬಹುದು. ಅದೇ ರೀತಿ ಅಂಧಾನುಕರಣೆ, ದೇವರ ಹೆಸರಿನ ಶೋಷಣೆಗಳ ವಿರುದ್ಧ ಇಬ್ಬರು ಕೂಡ ಸಮರವನ್ನೇ ಸಾರಿದ್ರು. ದಯೆ ಕರುಣೆಗಳೇ ಧರ್ಮದ ಹೃದಯಗಳು ಅಂತ ಅವರು ಭಾವಿಸಿದ್ರು. ಮಾನವೀಯತೆ, ಅನುಕಂಪಗಳು ಧರ್ಮದ ತಳಹದಿ ಅಂತ ಭಾವಿಸಿದ್ರು. ವಿಗ್ರಹಾರಾಧನೆ, ಯಜ್ಞ ವಿಧಿಗಳು, ಅಸ್ಪೃಶ್ಯತೆ ಮತ್ತು ಸ್ತ್ರೀಯರ ಬಗೆಗಿನ ಹೀನ ನಡವಳಿಕೆಗಳ ಕಟು ವಿರೋಧವನ್ನ ಎರಡೂ ದರ್ಶನಗಳಲ್ಲಿ ನಾವು ಕಾಣಬಹುದು. ಬಹಳ ಮುಖ್ಯವಾಗಿ ಜ್ಞಾನೋದಯವೇ ಪರಮ ಗುರಿಯಾಗಿದ್ದು, ಸರ್ವರಿಗೂ ಸಮಾನ ಸ್ಥಾನಮಾನವನ್ನ ದೊರಕಿಸಿ ಅವರಿಗೆ ಮಾತು ಕಲಿಸಿದ್ದು ಮಾತ್ರ ಅಲ್ಲದೇನೆ ಬದುಕು ಕೂಡ ಕಲಿಸಿದ್ದು ಬುದ್ಧ ಮತ್ತು ಬಸವರು. ಬುದ್ಧ ಬಹಳ ಹಿಂದೇನೆ ವೈಚಾರಿಕ ಕ್ರಾಂತಿಗೆ ಬುನಾದಿಯನ್ನ ಹಾಕಿದವು. ಅವರು ಹೇಳ್ತಾರೆ, ನೀವು ಕೇಳಿದುದನ್ನೆಲ್ಲ ನಂಬಬೇಡಿ, ಸಂಪ್ರದಾಯಗಳನ್ನು ನೆಚ್ಚಬೇಡಿ, ಬಹುಜನ ಅಭಿಪ್ರಾಯ ಎಂದು ಬಹುಜನರ ವಾಡಿಕೆ ಎಂದು ಅನುಸರಿಸಬೇಡಿ. ಮಹರ್ಷಿಯೊಬ್ಬನು ಮಂಡಿಸಿದ ಸಿದ್ಧಾಂತ ಎಂಬ ಕಾರಣದಿಂದಲೇ ಶ್ರದ್ಧೆ ಬೆಳೆಸಿಕೊಳ್ಳಬೇಕಾಗಿಲ್ಲ. ಗುರುಗಳು ಹೇಳಿದ್ದು ಎಂದು, ಹಿರಿಯರ ಹೇಳಿಕೆ ಎಂದು ವಿಶ್ವಾಸ ಇಡಬೇಡಿ. ಮುಂದಿನ ಮಾತು ಬಹಳ ಮುಖ್ಯ. ಸ್ವತಃ ಪರಿಶೀಲಿಸಿ, ವಿಶ್ಲೇಷಿಸಿ, ಅದು ವಿವೇಕಯುತವಾದದ್ದು, ಸರ್ವರಿಗೂ ಹಿತ ಹಾಗೂ ಲಾಭದಾಯಕವಾಗಿದ್ದರೆ ಮಾತ್ರ ಒಪ್ಪಿ ಅದಕ್ಕಾಗಿ ಜೀವಿಸಿರಿ ಅಂತ ಬುದ್ಧ ಹೇಳ್ತಾನೆ. ಇಂತಹ ಮಾತುಗಳನ್ನ 2500 ವರ್ಷಗಳಿಂದನೇ ಹೇಳುವ ಮೂಲಕ ವೈಚಾರಿಕ ಕ್ರಾಂತಿಗೆ ಭದ್ರ ಅಡಿಪಾಯವನ್ನ ಹಾಕಿದ್ದು ಬುದ್ಧ. ಬಸವಾದಿ ಶಿವಶರಣರಾದ್ರೂ ಕೂಡ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಕಲ್ಲ ನಾಗರ ಕಂಡರೆ ಹಾಲನೆ ಎಂಬರು, ಕಲ್ಲು ದೇವರು ದೇವರಲ್ಲ, ತನ್ನ ತಾನಾರೆಂದು ಅರಿದೊಡೆ ತಾನೇ ದೈವನೋಡ ಅನ್ನುವ ವೈಚಾರಿಕ ಮಾರ್ಗದಲ್ಲಿ ತಾವು ನಡೆದು ಇತರರಿಗೂ ಬೋಧನೆಯನ್ನ ಮಾಡಿದ್ದು ಬಸವ ದರ್ಶನದ ಬಹಳ ಮುಖ್ಯ ವಿಶೇಷತೆಯಾಗಿದೆ. ಇವೆಲ್ಲ ದರ್ಶನಗಳನ್ನ ನೋಡಿ ಆದ್ಮೇಲೆ ನನಗನ್ಸಿದ್ದು, ಸಾಮ್ಯತೆ ಇರ್ಬೋದು ಎಲ್ಲ ದರ್ಶನಗಳ ಮಧ್ಯೆ, ಆದ್ರೂ ಕೂಡ ಬಸವ ದರ್ಶನ ಉಪಮಾತೀತ ಅಂತ. ಯಾಕೆ ಉಪಮಾತೀತ ಅಂದ್ರೆ, ಕರ್ನಾಟಕ ಮಾತ್ರ ಅಲ್ದೇನೆ ಭರತ ಖಂಡದ ಮಹಾನ್ ದಾರ್ಶನಿಕ, ಸಮಾಜ ಸುಧಾರಕ ಬಸವಣ್ಣ. ಸಾಮಾನ್ಯವಾಗಿ ದಾರ್ಶನಿಕರು, ನಾಯಕರು, ಅವರ ಆದೇಶಗಳು ಹೇಗಿರ್ತಾವಂದ್ರೆ ನಾನು ಹೇಳಿದಂತೆ ಮಾಡು ಅಂತ. ಆದ್ರೆ ಬಸವಾದಿ ಶರಣರ ಮಾತುಗಳು ಹೇಗಿತ್ತು ಅಂದ್ರೆ ನಾನು ಮಾಡಿದಂತೆ ಮಾಡು ಅಂತ ಬದುಕಿ ಬೋಧಿಸಿದ್ದಾಗಿತ್ತು. ಆ ಕಾರಣಕ್ಕೆ ಉಳಿದೆಲ್ಲ ದರ್ಶನಗಳಿಗಿಂತಲೂ ಬಸವ ದರ್ಶನ ವಿಶೇಷ ಅಂತ ನನ್ಗನ್ಸುತ್ತೆ. ಜೊತೆಗೆ ಮರ್ತ್ಯವನ್ನೇ ಕರ್ತಾರನ ಕಮ್ಮಟವನ್ನಾಗಿಸಿದ್ದು ಬಸವ ದರ್ಶನದ ಮಾನವೀಯ ಪ್ರಯೋಗಗಳು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಪ್ರಸ್ತುತತೆಯನ್ನ ಪಡೆಯೋದಕ್ಕೆ ಬಹಳ ಪ್ರಮುಖ ಕಾರಣ ಅಂತ ನನ್ಗನ್ಸುತ್ತೆ. ಇದನ್ನ ಅರಿತ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಬಸವಣ್ಣನವರನ್ನ
ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿದೆ. ಬಹಳ ಹಿಂದೆನೆ ಅಬ್ದುಲ್ ಕಲಾಂ ಒಂದ್ ಮಾತು ಹೇಳಿದ್ರು ಬಸವಣ್ಣವ್ರ ಬಗ್ಗೆ. ಆ ಮಾತನ್ನ ನಾನಿಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ. ಟು ಬಿ ಸಕ್ಸೆಸ್ಫುಲ್ ಇನ್ ಲೈಫ್ ಯು ಜಸ್ಟ್ ಫಾಲೋ ಒನ್ ವಚನ ಫಿಲಾಸಫಿ ಆಫ್ ಲಾರ್ಡ್ ಬಸವ. ಯು ವಿಲ್ ಕಮ್ ಔಟ್ ವಿತ್ ದ ಫ್ಲೈಯಿಂಗ್ ಕಲರ್ಸ್ ಇನ್ ದ ಲೈಫ್ ಅಂಡ್ ಯು ವಿಲ್ ಮೀಟ್ ದ ಅಬ್ಜೆಕ್ಟ್ ಆಫ್ ಟೇಕಿಂಗ್ ಬರ್ತ್ ಆನ್ ಅಂತ. ಬಸವೇಶ್ವರರ ಮೂರ್ತಿಯನ್ನ ಸಂಸತ್ನಲ್ಲಿ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಕಲಾಂ ಅವರು ಹೇಳಿದ ಮಾತು. ಒಂದು ವಚನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದ್ರೆ ನಮ್ ಬದುಕೆ ಸಾರ್ಥಕ ಆಗತ್ತೆ ಅಂತ. ಈ ಮಾತುಗಳು ಬಸವ ದರ್ಶನದ ಮಹತ್ವವನ್ನ ಸಾರ್ತವೆ. ಒಟ್ಟಾರೆಯಾಗಿ ನ್ಯಾಯ ದರ್ಶನದ ಕ್ರಮಬದ್ಧತೆ, ವೈಶೇಷಿಕ ದರ್ಶನದ ಕರ್ತವ್ಯ ಪರತೆ, ಸಾಂಖ್ಯ ದರ್ಶನದ ಮುಂದುವರೆದ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ಯೋಗದ ಸಮನ್ವಯತೆ, ಮೀಮಾಂಸೆಯ ಬದ್ಧತೆ, ಚಾರ್ವಾಕರ ವಾಸ್ತವಿಕತೆ, ಅವೈದಿಕ ಶಿವ ಸಂಸ್ಕೃತಿಯ ಗಣವ್ಯವಸ್ಥೆ, ಮಹಾವೀರನ ಅಹಿಂಸಾ ಭಾವ, ಬುದ್ಧನ ಸಮೂಹ ಚಿಂತನ ಕ್ರಮ, ಪ್ಲೇಟೋನ ಚರ್ಚಾ ಪದ್ಧತಿ, ಉಪನಿಷತ್ತಿನ ಉದಾತ್ತ ಭಾವ, ಯೇಸುವಿನ ಪ್ರೇಮ, ಪೈಗಂಬರನ ಸಾಮಾಜಿಕ ಪ್ರಜ್ಞೆ ಮತ್ತು ಪಂಪನ ಮಾನವ ಕುಲಂ ತಾನೊಂದೇ ವಲಂ ಎಂಬ ನಿಲುವುಗಳು ಬಸವ ದರ್ಶನದಲ್ಲಿ ಮೇಳೈಸಿದಾವೆ. ಇದು ಭಾರತ ಮಾತ್ರ ಅಲ್ಲದೇನೆ ವಿಶ್ವಕ್ಕೆ ಮಾದರಿಯಾಗುವಂತಹ ಸತ್ವವನ್ನ ಉಳ್ಳಂತಹ ಒಂದು ದರ್ಶನ ಆಗಿದೆ ಅನ್ನೋದು ನನ್ನ ಅಧ್ಯಯನದ ಮಿತಿಯಲ್ಲಿ ನಾನು ಕಂಡುಕೊಂಡದ್ದು. ಇಂತಹ ಬಸವ ದರ್ಶನದ ಬೋಧನೆಯ ವಿಚಾರಗಳು ಹಿಂದೆಂದಿಗಿಂತಲೂ ಈಗ ಹೆಚ್ಚು ಪ್ರಸ್ತುತವಾಗಿದ್ದು, ನೆಮ್ಮದಿಯುತವಾದ ಸಮಾನತೆಯ ನಾಡನ್ನ ಕಟ್ಟೋದಕ್ಕೆ ಬಸವ ದರ್ಶನದ ಅನುಸಂಧಾನಾತ್ಮಕ ಅನುಸರಣೆ ಅತಿ ಅಗತ್ಯವಾದದ್ದು. ಅಂಧಾನುಕರಣೆ ಅಲ್ಲ, ಅನುಸಂಧಾನಾತ್ಮಕವಾದ ಅನುಸರಣೆಯನ್ನ ನಾವು ಮಾಡಬೇಕಾಗಿದ್ದು ಅತಿ ಅಗತ್ಯ. ಜೊತೆಗೆ ಬಸವ ದರ್ಶನವನ್ನ ಒಂದು ಸಮುದಾಯಕ್ಕೆ, ಒಂದು ನಾಡಿಗೆ ಸೀಮಿತಗೊಳಿಸದೇನೆ ತೆರೆದ ಮನಸ್ಸಿನಿಂದ ಅದನ್ನ ಎದುರುಗೊಳ್ಳುವ ಅನಿವಾರ್ಯತೆ ಇದೆ. ಈ ದೃಷ್ಟಿಯಿಂದ ಡೋಣೂರ್ ಸರ್ ಅವರು ಬಸವಣ್ಣನನ್ನ ಪಾಶ್ಚಾತ್ಯರೊಂದಿಗೆ ಸಮೀಕರಿಸಿದ್ದನ್ನ ನಾವು ಅಧ್ಯಯನ ಮಾಡಿದ್ರೆ ಗೊತ್ತಾಗತ್ತೆ. ಆ ರೀತಿಯ ಚಿಂತನೆಯನ್ನ ನಾವು ಮುಂದುವರೆದು ಗಂಭೀರವಾಗಿ ಮಾಡಬೇಕಾದ ಅಗತ್ಯ ಇದೆ. ಧಾರವಾಡ ಕಟ್ಟೆ ಇಂತಹ ಚಿಂತನೆಯಲ್ಲಿ ತೊಡಗಿದೆ. ನನ್ನನ್ನು ಕೂಡ ಈ ಚಿಂತನೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕೇಳಿದ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನ ನೀಡ್ತೇನೆ. ಧನ್ಯವಾದಗಳು ಸರ್. ಮಾತು ಮುಂದುವರಿಯುತ್ತೆ. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸ್ನೇಹಿತರೆ, ಹಿರಿಯರೇ, ರಾಜಶೇಖರ್ ಬಿರಾದರ್ ಅವರೇ, ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಹಿತೈಷಿಗಳಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರೇ, ಪ್ರೊಫೆಸರ್ ವಿಜಯಕುಮಾರ್ ಕಟಿಘರ್ ಮಠ್ ಅವರೇ, ಮತ್ತು ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಾಹಿತ್ಯಾಸಕ್ತರೇ ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಯರಗಟ್ಟಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರು ಭಾರತೀಯ ದಾರ್ಶನಿಕ ಪರಂಪರೆ ಮತ್ತು ಬಸವ ದರ್ಶನ ಎಂಬ ವಿಷಯದ ಕುರಿತು ಸುಮಾರು 60 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಉಪನ್ಯಾಸ, ಅಧ್ಯಯನಶೀಲ ಉಪನ್ಯಾಸ ಮತ್ತು ಅರ್ಥಪೂರ್ಣ ಉಪನ್ಯಾಸ. ನನಗೆ ವೈಯಕ್ತಿಕವಾಗಿ ರಾಜಶೇಖರ್ ಬಿರಾದರ್ ಅವರ ಮಾತುಗಳು, ಅವರ ವಿಚಾರಗಳು ಮತ್ತು ಅವರು ಚರ್ಚಿಸಿದ ಅನೇಕ ಸಂಗತಿಗಳು ಹಿಡಿಸಿವೆ ಮತ್ತು ಎಲ್ಲಾ ಕೇಳುಗರಿಗೂ ಕೂಡ ಹಿಡಿಸಿವೆ ಎಂದು ನಾನು ಭಾವಿಸುತ್ತೇನೆ. ಬಸವ ಜಯಂತಿಯ ನಿಮಿತ್ತ ಮೇ ತಿಂಗಳಲ್ಲಿ ಧಾರವಾಡ ಕಟ್ಟೆ 4 ಉಪನ್ಯಾಸಗಳನ್ನ ಏರ್ಪಡಿಸಿದೆ. ಇದೊಂದು ವಿಶೇಷ ಉಪನ್ಯಾಸ ಮಾಲಿಕೆ. ಈ ಮಾಲಿಕೆಯ ಮೊದಲ ಉಪನ್ಯಾಸ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರು ನೀಡಿದರು. ಬಹಳ ಮಹತ್ವದ ವಿಷಯ.
ಭಾರತೀಯ ದಾರ್ಶನಿಕ ಪರಂಪರೆ ಮತ್ತು ಬಸವ ದರ್ಶನ. ಇದು ಕಟ್ಟೆಯ ಉದ್ದೇಶ ಮಾತ್ರ ಅಲ್ಲ, ಅನೇಕ ಜನ ಹಿರಿಯರ ಆಶಯ ಮತ್ತು ಉದ್ದೇಶ ಕೂಡ ಆಗಿದೆ. ಶರಣ ಧರ್ಮವನ್ನ, ವಚನ ಸಾಹಿತ್ಯವನ್ನ, ವಿಶೇಷವಾಗಿ ಅಲ್ಲಮ ಬಸವಣ್ಣ, ಅಕ್ಕಮಹಾದೇವಿಯವರನ್ನ ನಾವು ಪ್ರತ್ಯೇಕವಾಗಿ ನಡುಗಡ್ಡೆಯ ಹಾಗೆ ನೋಡಬಾರ್ದು. ಭಾರತೀಯ ದಾರ್ಶನಿಕ ಪರಂಪರೆಯ ಭಾಗವಾಗಿ ಅವರನ್ನ ನೋಡ್ಬೇಕು. ಕೇವಲ ಭಾರತೀಯ ದಾರ್ಶನಿಕ ಪರಂಪರೆಯ ಭಾಗವಾಗಿ ಅಲ್ಲ, ಇಡೀ ಜಗತ್ತಿನ ದಾರ್ಶನಿಕ ಅನೇಕ ದರ್ಶನಗಳ ಚಿಂತನೆಯ ಭಾಗವಾಗಿ ನಾವು ನೋಡ್ಬೇಕು. ಅವಾಗ ಅವರ ಸ್ಥಾನ ಎಲ್ಲಿದೆ, ಬಸವಣ್ಣನ ಸ್ಥಾನ ಎಲ್ಲಿದೆ, ಅಲ್ಲಮನ ಸ್ಥಾನ ಎಲ್ಲಿದೆ, ಅಕ್ಕ ಮಹಾದೇವಿಯ ಸ್ಥಾನ ಎಲ್ಲಿದೆ, ಬೇರೆ ಬೇರೆ ಸಿದ್ದರಾಮ ಆಗಿರ್ಬೋದು, ಚನ್ನಬಸವಣ್ಣ ಆಗಿರ್ಬೋದು, ಮಾದರ ಚೆನ್ನಯ್ಯ ಆಗಿರ್ಬೋದು, ಎಲ್ಲ ವಚನಕಾರರ ಸ್ಥಾನ ಎಲ್ಲಿದೆ ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಕಾರಣದಿಂದ ಈ ಹಿನ್ನೆಲೆಯಲ್ಲಿ ನಾವು ಈ ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸಿದ್ದೇವೆ. ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರು ಬಹಳ ಸರಳವಾಗಿ, ಪ್ರೀತಿಯಿಂದ, ಅಭಿಮಾನದಿಂದ ತಮ್ಮ ಮಾತುಗಳನ್ನ ಆಡಿದರು. ಅವರ ಭಾಷಣದ ಭಾಷಣದ ಪ್ರಾರಂಭದಲ್ಲಿ ಅವರು ಆಡಿದ ಮಾತು ಮತ್ತು ಅವರು ತಮ್ಮ ಉಪನ್ಯಾಸ ಮುಗಿಸುವ ಹೊತ್ತಿನಲ್ಲಿ ಆಡಿದ ಮಾತು ನನಗೆ ಹಿಡಿಸಿದವು. ಯಾಕಂದ್ರೆ ಇದು ಒಂದು ಆರೋಗ್ಯಪೂರ್ಣವಾದ ಮನಸ್ಸು. ಬಸವಣ್ಣನನ್ನ ಎಲ್ಲಿಯವರೆಗೆ ನಾವು ಒಂದು ನಿರ್ದಿಷ್ಟವಾದ ಸಮುದಾಯದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ತೇವೋ, ಎಲ್ಲಿವರೆಗೆ ಬಸವಣ್ಣನನ್ನ ಒಂದು ಚೌಕಟ್ಟಿನಲ್ಲಿ ಕಟ್ಟಿ ಹಾಕುತ್ತೇವೋ, ಅಲ್ಲಿವರೆಗೆ ಬಸವಣ್ಣ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಸೊ ನಾವೇ ಬಸವಣ್ಣನನ್ನ ವಿಶ್ವಗುರು ಆಗದ ಹಾಗೆ ನೋಡಿಕೊಳ್ತಾ ಇದ್ದೇವೆ. ಹೀಗಾಗಿ ಈ ಚೌಕಟ್ಟಿನಿಂದ, ಈ ಬಂಧನದಿಂದ ಬಸವಣ್ಣನನ್ನ ಹೊರಗಿಟ್ಟು ನೋಡ್ಬೇಕು. ಇಡೀ ವಚನಕಾರರ ಆಶಯ ಏನಾಗಿತ್ತು ಅಂತಂದ್ರೆ ಆ ಚೌಕಟ್ಟಿನಿಂದ ಹೊರಗೆ ಬರುವುದು. ಬಿಜ್ಜಳನ ಜೊತೆ ಬಸವಣ್ಣ ಇರಲಿಲ್ಲ, ಆದ್ರೆ ಬಸವಣ್ಣನ ಹೆಸರಿನ ಮೇಲೆ ಹೋರಾಟ ಮಾಡಿ ರಾಜಕೀಯ ಲಾಭಗಳನ್ನ ನಾವು ಪಡಿತಾ ಇದ್ದೇವೆ. ಇದು ಬಸವಣ್ಣನಿಗೆ ಮತ್ತು ಆ ಬಸವಣ್ಣನ ಮೂಲ ಆಶಯಕ್ಕೆ ನಾವು ಮಾಡುವ ಅನ್ಯಾಯ. ಈ ಪದ ಬಳಸಬಾರ್ದು, ಬಹಳ ಬಳಕೆ ಆಗಿ ಇದು ತನ್ನ ಅರ್ಥವನ್ನ ಕಳೆದುಕೊಂಡಿದೆ. ಸೊ ಅವನ ಒಂದು ಚಲನೆ ಎಲ್ಲಿತ್ತು, ಬಸವಣ್ಣನ ಚಲನೆ ಎಲ್ಲಿತ್ತು ಅಂತಂದ್ರೆ ಒಂದು ಅಧಿಕಾರ ಕೇಂದ್ರದ ಕಡೆ ಇರಲಿಲ್ಲ ಅವನ ಚಲನೆ. ಅದು ಅಧ್ಯಾತ್ಮದ ಕಡೆಗೆ ಇತ್ತು, ಸಮಾಜದ ಕಡೆಗೆ ಇತ್ತು. ಹೀಗಾಗಿ ಅವನು ಬಿಜ್ಜಳನ ಆಸ್ಥಾನದಿಂದ ಹೊರಗೆ ಬಂದ, ಅಧಿಕಾರವನ್ನ ಬಿಟ್ಟುಕೊಟ್ಟ. ಈ ಅರ್ಥದಲ್ಲಿ ನಾವು ಬುದ್ಧನಿಗೂ ಮತ್ತು ಬಸವಣ್ಣನಿಗೂ ಹೋಲಿಕೆ ಮಾಡಬಹುದು. ಬುದ್ಧ ಹೇಗೆ ತನ್ನ ಅರಮನೆಯನ್ನ, ಅರಸೊತ್ತಿಗೆಯನ್ನ ಬಿಟ್ಟನಲ್ಲ, ಹಾಗೆ ಬಸವಣ್ಣ ಕೂಡ ಬಿಟ್ಟ. ಬಿಜ್ಜಳನ ನಂತರದ ಸ್ಥಾನ ಬಸವಣ್ಣನಿಗೆ ಇತ್ತು. ಇ ವಾಸ್ ಅನ್ ಇಂಪಾರ್ಟೆಂಟ್ ಮಿನಿಸ್ಟರ್ ಇನ್ ಬಿಜ್ಜಳಾಸ್ ಕೋರ್ಟ್. ಬಹಳ ಇಂಪಾರ್ಟೆಂಟ್ ಮಿನಿಸ್ಟರ್. ಹಣಕಾಸು ಮಂತ್ರಿ ಕೂಡ ಬಸವಣ್ಣನೇ ಆಗಿದ್ದ ಅಲ್ಲಿ. ಅದನ್ನೆಲ್ಲ ಬಿಟ್ಟು ಹೊರಗಡೆ ಬಂದ. ರಾಜಶೇಖರ್ ಅವರು ವೈದಿಕ ಷಡ್ದರ್ಶನದ ಬಗೆಗೆ, ಚಾರ್ವಾಕ ದರ್ಶನದ ಬಗೆಗೆ, ಬೌದ್ಧ ದರ್ಶನ, ಜೈನ ದರ್ಶನ, ಕಪಿಲನ ಸಂಖ್ಯಾ ದರ್ಶನದ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಆಮೇಲೆ ಶರಣರನ್ನ ಈ ಒಂದು ಪರಂಪರೆಯಲ್ಲಿ, ಅಂದ್ರೆ ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ವಚನಗಳನ್ನ, ಬಸವಣ್ಣನನ್ನ ಪ್ಲೇಸ್ ಮಾಡ್ತಕ್ಕಂಥ ಬಹಳ ಮಹತ್ವದ ಕೆಲಸವನ್ನ ಮಾಡಿದ್ರು. ಒಬ್ಬ ಬಹಳ ಗಂಭೀರವಾದ ಸಾಹಿತ್ಯ ವಿಮರ್ಶಕ ಮಾಡಬೇಕಾದ ಕೆಲಸವನ್ನ ಬಿರಾದರ್ ಅವರು ಮಾಡಿದ್ರು. ನಾನು ಬಹಳ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡ್ಲಿಕ್ಕೆ ಹೋಗುದಿಲ್ಲ. ನೀವು ಬಿರಾದರ್ ಅವರೊಂದಿಗೆ ಚರ್ಚೆಯನ್ನ ಮಾಡಬಹುದು, ಚರ್ಚೆಯನ್ನ ಮುಂದುವರಿಸಬಹುದು. ಮತ್ತು ಅನೇಕ ಜನ ಹಿರಿಯರು ಇದ್ದೀರಿ, ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ಬಹುದು. ಅದಕ್ಕೆ ಪೂರಕವಾಗಿ 1-2-3 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಬಿರಾದರ್ ಅವರು ಕೊನೆಗೆ ಹೇಳಿದ್ರು, ಆಲ್ ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅನ್ನೋದು ಬಹಳ ಒಳ್ಳೆಯ ಮಾತು. ಇತ್ತೀಚೆಗೆ ನನಗೇನ್ ಅನ್ನಿಸ್ತದೆ ಅಂತಂದ್ರೆ, ಶೇಕ್ಸ್ಪಿಯರ್ ತನ್ನ ರುದ್ರ ನಾಟಕಗಳಲ್ಲಿ, ತನ್ನ ಐತಿಹಾಸಿಕ ನಾಟಕಗಳಲ್ಲಿ, ಬೇರೆ ಬೇರೆ ನಾಟಕಗಳಲ್ಲಿ ಚರ್ಚಿಸುವ ಅನೇಕ ಸಂಗತಿಗಳು ಬಸವಣ್ಣನ ವಚನಗಳಲ್ಲಿ ಇವೆ ಅಂತ ನನಗೆ ಅನಿಸ್ತದೆ. ಒಂದು ಉಪನ್ಯಾಸ ನೀಡಬಹುದು. ಜಗತ್ತಿನ ಸರ್ವಶ್ರೇಷ್ಠ, ಅತ್ಯಂತ ಪ್ರತಿಭಾವಂತ ನಾಟಕಕಾರ ಕವಿ ಶೇಕ್ಸ್ಪಿಯರ್ ಮಾಡಿದ ಆಲೋಚನೆಗಳು, ಅವನ ಜೀವನ ದರ್ಶನ, ಅವನ ಆಧ್ಯಾತ್ಮಿಕ ದರ್ಶನ, ಅವನ ಕಲಾತ್ಮಕ ದರ್ಶನ, ಈ ಎಲ್ಲಾ ದರ್ಶನಗಳು ಬಸವಣ್ಣನ ವಚನಗಳಲ್ಲೂ ಕೂಡ ಇವೆ. ಬಸವಣ್ಣನಿಗೆ ಇಂಗ್ಲಿಷ್ ಗೊತ್ತಿರ್ಲಿಲ್ಲ,
ಬಸವಣ್ಣನಿಗೆ ಅವತ್ತಿ ಇಂಗ್ಲಿಷೇ ಇರಲಿಲ್ಲ. 12ನೇ ಶತಮಾನದಲ್ಲಿ ಇಂಗ್ಲಿಷ್ ಇರಲಿಲ್ಲ. ಇಂಗ್ಲಿಷ್ ಹುಟ್ಟಿದ್ದೆ 14ನೇ ಶತಮಾನದಲ್ಲಿ. ಅಲ್ಲಿಯ ಸಾಹಿತ್ಯ ಶುರುವಾಗುವುದೇ 15ನೇ ಶತಮಾನದಲ್ಲಿ. ಇಂಗ್ಲಿಷರು ಇನ್ನೂ ಕಣ್ಣು ಬಿಟ್ಟಿರ್ಲಿಲ್ಲ. ಅವಾಗ ಕಲ್ಯಾಣದಲ್ಲಿ ಬಸವಣ್ಣ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ, ಒಂದು ದೊಡ್ಡ ದರ್ಶನವನ್ನ ನೀಡಿದ ಅನ್ನೋದು. ಆದ್ರೆ ನಾವು ಬಸವಣ್ಣನ ಸನಾತನ ಧರ್ಮದ ವಿರೋಧಿ, ವೈದಿಕರ ವಿರೋಧಿ, ಹಿಂದೂ ಧರ್ಮದ ವಿರೋಧಿ, ಇವೆಲ್ಲ ಇದನ್ನ ಮಾಡ್ತಾನೆ, ಇವೆಲ್ಲ ಇಂಥ ಹೇಳಿಕೆಗಳು, ಇಂಥ ಮಾತುಗಳು, ಇವಂತ ಅವಸರದ ನಿರ್ಣಯಗಳು, ಇದರಿಂದ ನಾವು ಬಸವಣ್ಣನ ಅಧ್ಯಯನವನ್ನ ಬಹಳ ದೂರ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಆಚರಣೆಗಳ ಬಗೆಗೆ ಬಸವಣ್ಣನಿಗೆ ಸಹಮತ ಇರಲಿಲ್ಲ. ಆದ್ರೆ ಅವನು ಯಾರು ವಿರೋಧಿಯೂ ಅಲ್ಲ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ ಬಸವಣ್ಣ ಯಾವುದಾದ್ರೂ ಒಂದು ಮನುಷ್ಯ ಸಮುದಾಯವನ್ನ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಜಾತಿ ಅನ್ನೋದು ಅವನ ಮನಸ್ಸಿನಲ್ಲೇ ಇರಲಿಲ್ಲ. ಹೀಗಾಗಿ ಯಾವ ಸಮುದಾಯವನ್ನು ನಾವು ಹೇಳ್ತೇವೆ, ಕೆಲವು ಜಾತಿಗಳನ್ನ ಹೆಸರು ತಗೊಂಡು ಇಂತಿಂತವ್ರನ್ನ ಬಸವಣ್ಣ ಟೀಕೆ ಮಾಡಿದ, ಅವರನ್ನ ಅಟ್ಯಾಕ್ ಮಾಡಿದ, ಹಾಗೆ ಮಾಡಿದ, ಹೀಗೆ ಮಾಡಿದ, ಇದೆಲ್ಲ ಸಮಾಜವನ್ನ ಒಡೆಯುವ ಕೆಲಸ. ಬಸವಣ್ಣನಂತ, ಅಂಬೇಡ್ಕರ್ ಅವರಂತ ಇಂಥ ದೊಡ್ಡ ವ್ಯಕ್ತಿಗಳ ಹೆಸರನ್ನ ನಾವು ತೆಗೆದುಕೊಂಡು ಒಡಕನ್ನ ಉಂಟು ಮಾಡಬಾರ್ದು. ಯಾಕಂದ್ರೆ ಬಹಳ ಸ್ಪಷ್ಟವಾಗಿದೆ, ದಯವೇ ಧರ್ಮದ ಮೂಲವಯ್ಯ ಅನ್ನೋದು ಇದು ವೇದ ವಾಕ್ಯ ಮಂತ್ರ. ಇದು ಇಡೀ ವಚನ ಚಳವಳಿಯ ಅಥವಾ ವಚನ ಸಾಹಿತ್ಯದ ಒಂದು ಮೂಲಾಧಾರ ಏನು ಅಂತಂದ್ರೆ, ಅದರ ಆಶಯ, ಕನಸು ಏನಾಗಿತ್ತಂದ್ರೆ ಈ ದಯಬೇಕು, ದಯವೇ ಧರ್ಮದ ಮೂಲವಯ್ಯ. ಶೇಕ್ಸ್ಪಿಯರ್ ಹೇಳ್ತಾನಂತ, ಕ್ವಾಲಿಟಿ ಆಫ್ ಮರ್ಸಿ ಈಸ್ ಟ್ವೈಸ್ ಬ್ಲೆಸ್ಡ್, ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ ಟೇಕ್ಸ್ ಅಂತ. ನಾವು ಕರುಣೆ, ದಯೆ ಅನ್ನೋದು ಸ್ವರ್ಗದಿಂದ ಬೀಳುವ ಹನಿ ಇದ್ದ ಹಾಗೆ, ಸ್ವರ್ಗದಿಂದ ಧರೆಗೆ ಬೀಳುವ ಹನಿ ಇದ್ದಾಗೆ ದಯ. ಈ ದಯ, ಯಾರು ದಯ ತೋರಿಸ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ. ಯಾರ ಮೇಲೆ ದಯ ಆತ ತೋರಿಸ್ತಾನಲ್ಲ ಅವರು ಉದ್ಧಾರ ಆಗ್ತಾರೆ. ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್ ಅಂಡ್ ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಟೇಕ್ಸ್ ಅಂತಕ್ಕಂಥ ಮಾತು ಅಲ್ಲಿ ಬರ್ತದೆ. ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯ ಇರಬೇಕು ಅಂತಾನೆ ಬಸವಣ್ಣ. ಪ್ರಾಣಿಗಳನ್ನ ಪ್ರೀತಿಸಬೇಕು, ಪ್ರಾಣಿಗಳನ್ನ ಕರುಣೆಯಿಂದ ನೋಡ್ಬೇಕು, ಪ್ರಾಣಿಗಳನ್ನ ಕರುಣೆಯಿಂದ ನೋಡ್ಬೇಕು ಅಂತಕ್ಕಂಥ ವ್ಯಕ್ತಿ ಯಾವ್ದಾದ್ರೂ ಒಂದು ನಿರ್ದಿಷ್ಟವಾದ ಧರ್ಮ ಜನಾಂಗವನ್ನ ಗುರಿಯಾಗಿಟ್ಟುಕೊಂಡು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಾವು ಮಾಡ್ತಕ್ಕಂಥ ಕೆಲಸ. ನಮ್ಮ ಕೊರತೆ, ನಮ್ಮ ಸಮಸ್ಯೆ ಇದು. ಬಸವಣ್ಣನಂತ ವ್ಯಕ್ತಿಯ ಸಮಸ್ಯೆ ಅಲ್ಲ ಅನ್ನೋದು ಒಂದು ವಿಷಯ. ಎರಡನೇದು, ಅನುಭವ ಮಂಟಪವನ್ನ ಸಂಸತ್ತಿಗೆ ಹೋಲಿಸುವ ವಿಚಾರದಲ್ಲಿ ನನಗೆ ಒಂದಿಷ್ಟು ಭಿನ್ನಾಭಿಪ್ರಾಯ ಇದೆ. ಅನುಭವ ಮಂಟಪ ಸಂಸತ್ತಲ್ಲ. ಪಾರ್ಲಿಮೆಂಟ್ ಅಂದಾಗ ಯಾವ್ದಕ್ಕೆ ನಾವು ಪಾರ್ಲಿಮೆಂಟ್ ಅಂತೀವಿ ಅಂದ್ರೆ, ಪೊಲಿಟಿಕಲ್ ಡಿಬೇಟ್ಸ್ ಟೇಕ್ ಪ್ಲೇಸ್. ರಾಜಕೀಯ ಚರ್ಚೆಗಳು, ರಾಜಕಾರಣದ ಚರ್ಚೆಗಳು ಎಲ್ಲಿ ಚರ್ಚೆ ಆಗ್ತಾವಲ್ಲ ಅದು ಸಂಸತ್ತಾಗ್ತದೆ. ಇಲ್ಲಿ ಅಧ್ಯಾತ್ಮದ ಸಂಸತ್ತು ಅನ್ಬೇಕು ನಾವು. ಅಧ್ಯಾತ್ಮದ ಸಂಸತ್ತು ಸೀಮಿತವಾದ ಅರ್ಥದಲ್ಲಿ ಧರ್ಮದ ಸಂಸತ್ತಲ್ಲ. ಈ ಧಾರ್ಮಿಕತೆಯನ್ನ ಮೀರಿದ ಆಧ್ಯಾತ್ಮಿಕ ಚಿಂತನೆಯ ಒಂದು ಸಂಸತ್ತಾಗಿತ್ತು ಅದು. ಅಲ್ಲಿ ಆ ಸಂಸತ್ತಿನ ಅಧ್ಯಕ್ಷ ಯಾರು ಅಂತಂದ್ರೆ ಅವನು ಅಲ್ಲಮ ಅಧ್ಯಕ್ಷನಾಗಿರುವ ಈ ಅನುಭವ ಮಂಟಪ ಇದು ಸಂಸತ್ತಲ್ಲ. ಜಗತ್ತಿನಲ್ಲಿ ಇಂಥ ಅನುಭವ ಮಂಟಪ ಇಲ್ಲ, ಅದನ್ನ ನಾವು ಹೇಳ್ಬೇಕು. ಪಾರ್ಲಿಮೆಂಟ್ ನಿಮ್ಗೆ ಪ್ರತಿಯೊಂದು ದೇಶದಲ್ಲೂ ಸಿಗ್ತದೆ, ಎಲ್ಲಾ ದೇಶದಲ್ಲೂ ಸಿಗ್ತದೆ. 3,000 ವರ್ಷಗಳ ಹಿಂದೆ ಕೂಡ ಪಾರ್ಲಿಮೆಂಟ್ ಇತ್ತು. ನೀವು ಜೂಲಿಯಸ್ ಸೀಸರ್ ನಾಟಕ ಓದಿದ್ರೆ ನಿಮ್ಗೆ ಪಾರ್ಲಿಮೆಂಟ್ ಸಿಗ್ತದೆ. ಆದ್ರೆ ಅನುಭವ ಮಂಟಪ ಎಲ್ಲೂ ಇಲ್ಲ. ಅನುಭವ ಮಂಟಪ ಅಂತಲೇ ಹೇಳ್ಬೇಕು ನಾವು. ಅನುಭವ ಮಂಟಪ ಅನ್ನೋದು ಬಹಳ ಅದ್ಭುತವಾದದ್ದು. ಇದು ಕಲ್ಪನೆ ಅಲ್ಲ, ಆ ಕಾಲದ ಒಂದು ವಾಸ್ತವ. ಅಲ್ಲಿ ಈ ಎಲ್ಲಾ ಜನರು ಸೇರ್ಕೊಂಡು, ಶರಣರು ಸೇರ್ಕೊಂಡು ಬಸವಣ್ಣನ ನೇತೃತ್ವದಲ್ಲಿ ಅಲ್ಲಮನ ಅಧ್ಯಕ್ಷತೆಯಲ್ಲಿ ಚರ್ಚೆ ಆಗ್ತಿತ್ತು, ವಚನಗಳ ಬಗ್ಗೆ ಚರ್ಚೆ ಆಗ್ತಿತ್ತು. ಸೊ ವಚನಗಳು ಅಂತಂದ್ರೆ ಸಾಮಾನ್ಯವಾದಂತ ಪಠ್ಯ ಅಲ್ಲ, ಅದು ವೇದಗಳು, ಕನ್ನಡದ ವೇದಗಳು. ವಚನಗಳು ಕನ್ನಡದ ವೇದಗಳು, ಕನ್ನಡದ ಉಪನಿಷತ್ತುಗಳು. ಕನ್ನಡದ ವೇದಗಳು, ಕನ್ನಡದ ಉಪನಿಷತ್ತುಗಳು ಅಂತ ನನ್ನಂದ್ರೆ ನೀವು ವೇದಗಳು ಉಪನಿಷತ್ತುಗಳು ಅನ್ಬೇಡ್ರಿ ಅಂತಕ್ಕಂಥ ಅಭಿಪ್ರಾಯ ಕೂಡ ಇದೆ. ಆದ್ರೆ ನಾವು ಈ ಭಾರತದ ಸಂಸ್ಕೃತಿಯನ್ನ, ಭಾರತದಲ್ಲಿ ಆಗಿ ಹೋದ ಎಲ್ಲಾ ದರ್ಶನಗಳನ್ನ, ಅದು ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಹಾಗೆಯೇ ಅನೇಕ ದರ್ಶನಗಳು, ಬಿರಾದರ್ ಅವ್ರು ಹೇಳಿದ್ರಲ್ಲ, ಎಲ್ಲ ದರ್ಶನಗಳಾಗಿರ್ಬೋದಲ್ಲ, ಎಲ್ಲದರ ಎಕ್ಸ್ಟೆನ್ಷನ್ ಆಗಿ ಮತ್ತೆ ಅಲ್ಲಿರ್ತಕ್ಕಂಥ ಕೆಲವು ಕೊರತೆಗಳನ್ನ ತುಂಬುವ ಕೆಲಸವನ್ನ ಬಸವಣ್ಣನ್ ಮಾಡಿದ. ಏನೇನು ನ್ಯೂನತೆಗಳಿವೆ, ಏನೇನು ಕೊರತೆಗಳಿವೆ ಅಥವಾ ದೋಷಗಳಿವೆ ಅದನ್ನ ಸರಿಪಡಿಸುವ ಕೆಲಸವನ್ನ ಮಾಡಿದ. ಇದು ಧರ್ಮ ಸುಧಾರಣೆಯ ಕೆಲಸ, ಸಮಾಜ ಸುಧಾರಣೆಯ ಕೆಲಸ. ಈ ಕೆಲಸವನ್ನ ಬಹಳ ಅದ್ಭುತವಾಗಿ ಬಸವಣ್ಣ ಮಾಡಿದ. ಹೀಗಾಗಿ
ಈ ಸಂಸತ್ತು ಅನುಭವ ಮಂಟಪವನ್ನ ಈ ಮಾಡರ್ನ್ ಸಂಸತ್ತಿಗೆ ಹೋಲಿಸಬೇಕಾದಂತ ಅಗತ್ಯ ಇಲ್ಲ. ಆದ್ರೆ ಬಹಳ ಅದ್ಭುತವಾದಂತ ಒಂದು ಒಂದು ಮಂಟಪ ಅದು ಅನುಭವ ಮಂಟಪ. ಅನುಭವ ಮಂಟಪ, ಅನುಭಾವ ಮಂಟಪ ಅನ್ಬೇಕು ಅಲ್ಲಿ. ಅನುಭವ, ಅನುಭಾವ, ಅನುಭೂತಿ ಇದನ್ನೆಲ್ಲ ಪಡೆದುಕೊಂಡವರು, ದರ್ಶನ ಮಾಡಿಕೊಂಡವರು ಒಂದೆಡೆ ಕುಳಿತು ಚರ್ಚೆಯನ್ನು ಮಾಡಿ ಅದ್ಭುತವಾದ ವಚನ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರು. ಪಂಚಾಚಾರದ ಬಗೆಗೆ ಹೇಳಿದ್ರಲ್ಲ, ಪಂಚಾಚಾರ ಒಂದು ತಿಳಿದುಕೊಂಡ್ರೆ ಸಾಕು, ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬಸವಣ್ಣನಲ್ಲಿ ಈ ಭಾರತೀಯ ಅನೇಕ ವೈದಿಕ ವಿಚಾರಧಾರೆಯನ್ನ, ವೈದಿಕ ತಾತ್ವಿಕತೆ ಒಳಗೊಂಡ ಹಾಗೆ ಈ ದೇಶದ ಎಲ್ಲಾ ಪ್ರಮುಖ ತಾತ್ವಿಕತೆಗಳು, ದರ್ಶನಗಳು ಬಸವಣ್ಣ ಮತ್ತು ಅಲ್ಲಮನಲ್ಲಿ ನಮ್ಗೆ ಕಾಣ ಸಿಗ್ತವೆ. ಈ ಲಿಂಗಾಚಾರ, ಸದಾಚಾರ ಅಂತಂದ್ರೆ ಮನದ ಶುದ್ಧಿ. ಈ ಶುದ್ಧಿ ಅನ್ನೋದೇನಿದೆಯಲ್ಲ, ಬಸವಣ್ಣ ಶುದ್ಧಿಗೆ ಹೆಚ್ಚು ಗಮನ ಕೊಡ್ತಾನೆ. ಅವನು ಅಂತರಂಗದ ಶುದ್ಧಿ. ಬಹಿರಂಗದ ಶುದ್ಧಿಗೆ ನಾವೆಲ್ಲ ಗಮನ ಕೊಡ್ತಾ ಇದ್ದೇವೆ. ಹೀಗಾಗಿ ನಮಗೆ ಬಸವಣ್ಣ ಅರ್ಥ ಆಗೋದಿಲ್ಲ, ವೇದ ಉಪನಿಷತ್ತುಗಳು ಅರ್ಥ ಆಗೋದಿಲ್ಲ. ವೇದಗಳಲ್ಲೂ ಕೂಡ ಅಂತರಂಗದ ಶುದ್ಧಿಗೆ ಮಹತ್ವ ಇದೆ. ಬಸವಣ್ಣನಲ್ಲಿ ಬಹಳ ಸ್ಪಷ್ಟವಾಗಿ ಅಂತರಂಗದ ಶುದ್ಧಿಗೆ ಮಹತ್ವ ಇದೆ. ದೇಹವೇ ದೇಗುಲ ಅಂದಾಗ ಇಲ್ಲ ಬಸವಣ್ಣ ಹೀಗದ್ದ, ನೀವೆಲ್ಲ ಗುಡಿಗೆ ಹೋಗ್ಬೇಡ್ರಿ, ಗುಡಿ ಒಳಗಡೆ ಎಲ್ಲ ಅಲ್ಲಿ ಕೆಲವೊಬ್ಬರಿಗೆ ಅವಕಾಶ ಇದೆ, ಕೆಲವೊಬ್ಬರಿಗೆ ಅವಕಾಶ ಇಲ್ಲ ಅಂತ ನಾವು ತಿಳ್ಕೊಂಡ್ ಬಿಡ್ತೀವಿ. ದೇಹ ದೇಗುಲ ಯಾವಾಗ ಆಗ್ತದೆ? ದೇಹ ದೇವಸ್ಥಾನ ಆಗ್ಬೇಕು ಅಂತಾನೆ ಬಸವಣ್ಣ. ದೇಹ ದೇವಸ್ಥಾನ ಆಗ್ಬೇಕು ಅಂತಂದ್ರೆ ಅಲ್ಲಿ ಮನ ತನ್ನ ಅಲ್ಲಿ ದೇಹವೆಂಬ ದೇಗುಲ ಶುದ್ಧವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಅದು ಶುದ್ಧವಾಗಿದ್ರೇನೆ ಅಲ್ಲಿ ಕೂಡಲ ಸಂಗಮ ದೇವ ಬಂದು ನೆಲೆಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅಂತರಂಗದ ಶುದ್ಧಿಗೆ ಅವನು ಒತ್ತು ಕೊಡ್ತಾನೆ. ಅನೇಕ ವಚನಗಳನ್ನ ಬಿರಾದರ್ ಅವರು ಹೇಳಿದ್ರು. ಆಮೇಲೆ ಶಿವಾಚಾರ, ಧನದ ಶುದ್ಧಿ. ಇದು ನಮ್ಮ ದೊಡ್ಡ ಸಮಸ್ಯೆ. ಇದು ಕೇವಲ ರಾಜಕಾರಣಿಗಳ ಸಮಸ್ಯೆ ಇಲ್ಲ. ಧನ ಸಂಗ್ರಹ ಮಾಡೋದು ಅಥವಾ ಭ್ರಷ್ಟಾಚಾರ ಮಾಡೋದು ಕೇವಲ ರಾಜಕಾರಣಿಗಳು ಮಾಡ್ತಾರೆ ಅಂತ ನೀವು ತಿಳಿದುಕೊಳ್ಬೇಡಿ. ಎಷ್ಟೋ ಜನ ಒಬ್ಬ ಮಿನಿಸ್ಟರ್ ಮಾಡಲಾರದಷ್ಟು ಸಂಪಾದನೆಯನ್ನು ಒಬ್ಬೊಬ್ಬ ಕ್ಲರ್ಕ್ ಮಾಡಿದ ಉದಾಹರಣೆಗಳಿವೆ. ಇದು ಇಡೀ ಜನಾಂಗದ ಒಂದು ಸಮಸ್ಯೆ. ಧನದಲ್ಲಿ ಶುಚಿ ಇರಬೇಕು, ಪ್ರಾಣದಲ್ಲಿ ನಿರ್ಭಯ ಯಾವಾಗ ಬರ್ತೈತಿ ಅಂದ್ರೆ ಇಂಥ ಶಕ್ತಿ ಇದ್ದಾಗ್ಲೇನೆ. ಅವನು ಹೇಳ್ತಾನೆ, ಐ ಡೋಂಟ್ ಕೇರ್ ಫಾರ್ ದ ವರ್ಲ್ಡ್ ಅಂತ ಬಸವಣ್ಣ ಹೇಳ್ತಾನೆ ಸ್ಪಷ್ಟವಾಗಿ. ಅಂಜೋದಿಲ್ಲ ಅಂತ ಹೇಳಿ. ಶರಣನಾರಿಗೆ ನನ್ನ ಜೀವನಲ್ಲ, ಲೋಕ ವಿರೋಧಿ ಶರಣನಾರಿಗೆ ನನ್ನ ಜೀವನಲ್ಲ. ಯಾವಾಗ ನಮಗ್ ಸಾಧ್ಯತೆ ಅಂದ್ರೆ ಮನ ಶುದ್ಧ ಇದ್ದಾಗ, ಧನದಲ್ಲಿ ನಾವು ಶುದ್ಧಿಯನ್ನ ಸಾಧಿಸಿದಾಗ, ಗಣಾಚಾರ ನಡೆಯ ಶುದ್ಧಿ, ವೃತ್ಯಾಚಾರ ನುಡಿಯ ಶುದ್ಧಿ. ಮನ ಶುದ್ಧ ಆದ್ರೆ, ಧನದಲ್ಲಿ ಶುದ್ಧತೆ ಕಾಪಾಡಿಕೊಟ್ರೆ, ನಡೆ ಶುದ್ಧವಾದ್ರೆ, ನುಡಿ ಶುದ್ಧವಾದ್ರೆ ಮುಗಿದೋತಿಲ್ಲ ಅಲ್ಲಿಗೆ. ಕೂಡಲ ಸಂಗಮ ದೇವ ನಿಮ್ಮ ಮನೆಗೆ ಬಂದ್ಬಿಡ್ತಾನ. ಅವನು ಎಲ್ಲಿದೆಯಪ್ಪ ಅಂತ ನಿಮ್ಮ ಮನೆಗೆ ಬಂದ್ಬಿಡ್ತಾನ. ಹೀಗಾಗಿ ಬಸವಣ್ಣನಿದ್ದಲ್ಲಿ ಕೂಡಲ ಸಂಗಮ ದೇವ ಇದ್ದ. ಬಸವಣ್ಣನ ಬಿಟ್ಟು ಕೂಡಲ ಸಂಗಮ ದೇವ ಇರಲಿಲ್ಲ, ಕೂಡಲ ಸಂಗಮ ದೇವನನ್ನು ಬಿಟ್ಟು ಬಸವಣ್ಣ ಇರಲಿಲ್ಲ. ಅವರಿಬ್ಬರ ಬೆಸೆತು ಹೋಗಿಬಿಟ್ಟಿದ್ರು. ಯಾಕಂದ್ರೆ ಅಂತ ಒಂದು ಸಿದ್ಧಿಯನ್ನ, ಅಂತ ಒಂದು ಸಾಧನೆಯನ್ನ, ಪರಿಶುದ್ಧತೆಯನ್ನ, ಪಕ್ವತೆಯನ್ನ ಬಸವಣ್ಣ ಸಾಧಿಸಿದ್ದ. ಒಂದು ವಚನದೊಂದಿಗೆ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಒಂದು ವಚನ ನನಗೆ ಬಹಳ ಇಷ್ಟವಾದಂತ ವಚನ. ಬಸವಣ್ಣನಿಗೆ ಈ ಸಮಸ್ಯೆ ಕಾಡಿದೆ ಅಂದ್ರೆ ನಿಮ್ಮ ಪಾಡೇನು ಅನ್ನೋದು ನಾವು ಆಮೇಲೆ ಆಲೋಚನೆ ಮಾಡೋಣ. ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ. ಕೂಡಲ ಸಂಗಮನಿಗೆ ಹೇಳ್ತಾನ ಅವನು, ಎಷ್ಟು ತಪ್ಪುಗಳನ್ನ ಮಾಡಿದ್ದೀನಿ ನಾನು, ಕೋಟಿ ತಪ್ಪುಗಳನ್ನ ಮಾಡಿದ್ದೀನಿ, ನೀನು ಕ್ಷಮಿಸಿಯಲ್ಲ ಅಂತ ಅವನು. ನಿಮ್ಮ ಸೈರಣಿಗೆ ತಪ್ಪವಿಲ್ಲ, ಯು ಟಾಲರೇಟೆಡ್ ಮೀ. ಇನ್ನು ತಪ್ಪಿದೆನಾದಡೆ ನಿಮ್ಮ ಪಾದವೇ ದಿವ್ಯ ಸಾಕಿನ್ನಂತ ನಾವು. ಆಗಿದ್ದಾಗೋಯ್ತು. ಎಷ್ಟು ತಪ್ಪುಗಳನ್ನ ಮಾಡಿದಿನಲ್ಲ, ಇನ್ನು ಮುಂದೆ ತಪ್ಪುಗಳನ್ನ ಮಾಡಲೇಬಾರದು ಅಂತೇಳಿ ಬಸವಣ್ಣನಂತ ಶರಣ, ಶುದ್ಧ ಮನಸ್ಸಿನ, ಶುದ್ಧ ಕಾಯದ, ಶುದ್ಧ ನಡೆಯ, ಶುದ್ಧ ನುಡಿಯ ಬಸವಣ್ಣ ಹೇಳ್ತಾನೆ, ಎನ್ನ ತಪ್ಪು ಅನಂತ ಕೋಟಿ ಅಂತೇಳಿ. ನಾವು ಎಷ್ಟೋ ತಪ್ಪುಗಳನ್ನ ಮಾಡಿಯೂ ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ. ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಆತ್ಮಕ್ಕೆ ಗೊತ್ತಿರ್ತದೆ, ನಾನು 1 ಕೋಟಿ ಅಲ್ಲ 1000 ಕೋಟಿ ತಪ್ಪುಗಳನ್ನ ಮಾಡಿದ್ದೇನೆ ಅಂತ. ಯಾವಾಗ ನಾನು ತಪ್ಪು ಮಾಡಿದ್ದೇನೆ ಅಂತ ನನಗನ್ನಿಸ್ತದೆಯೋ
ಆವಾಗ ನಾನು ತಿಳಿದುಕೊಳ್ಬೇಕು, ನಾನು ಸತ್ಯದ ದಾರಿಯಲ್ಲಿದ್ದೇನೆ, ಧರ್ಮದ ದಾರಿಯಲ್ಲಿದ್ದೇನೆ. ಈ ಅರ್ಥದಲ್ಲಿ ನಾವೆಲ್ಲರೂ ಮಾತನಾಡುವ, ನಾವು ಕೇಳುವ, ನೀವು ಅನೇಕರು ಒಳಗೊಂಡ ಹಾಗೆ ನಾವು ಧರ್ಮದ ದಾರಿಯಲ್ಲೂ ಇಲ್ಲ, ಸತ್ಯದ ದಾರಿಯಲ್ಲೂ ಇಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡಿಯೂ ಮಾಡಿಲ್ಲ ಅಂತ ಹೇಳ್ತೇವೆ. ಇದು ಬಹಳ ಕಷ್ಟದ ಕೆಲಸ. ಬಸವ ಮಾರ್ಗ, ಬಸವ ಫಿಲಾಸಫಿ ಅದು ವೇದಗಳ ಫಿಲಾಸಫಿ ಅಷ್ಟೇ. ಆಗಿನ ಋಷಿಮುನಿಗಳಿಗೆ ಮತ್ತು ಶರಣರಿಗೆ, ಸಂತರಿಗೆ ಬಹಳ ಬಹಳ ವ್ಯತ್ಯಾಸ ಇಲ್ಲ, ಶುದ್ಧತೆಯ ದೃಷ್ಟಿಯಿಂದ ವ್ಯತ್ಯಾಸವಿಲ್ಲ. ಸೊ ಹೀಗಾಗಿ ನಾವು ಒಂದು ನಿರ್ಧಾರಕ್ಕೆ ಬರ್ಬೇಕು. ಬಸವಣ್ಣ ಹೇಳ್ತಾನಲ್ಲ, ಎಷ್ಟು ಸಾಕು, ಇನ್ಮೇಲೆ ನಾನು ಯಾವ ತಪ್ಪನ್ನು ಮಾಡೋದಿಲ್ಲ. ಮೊದಲು ತಪ್ಪನ್ನು ಸ್ವೀಕಾರ ಮಾಡ್ಬೇಕು, ನೆಸಸರಿ ಕರೆಕ್ಷನ್ ಕೂಡ ಮಾಡ್ಬೇಕಾಗ್ತದೆ. ಅದೇನೇ ಇರ್ಲಿ, 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಕಲ್ಯಾಣ, ನಮ್ಮ ಕಲಬುರಗಿ ಹತ್ತಿರದ ಕಲ್ಯಾಣದಲ್ಲಿ, ಬೀದರ್ ಜಿಲ್ಲೆಯ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನ ನೇತೃತ್ವದಲ್ಲಿ, ಅಲ್ಲಮನ ಅಧ್ಯಕ್ಷತೆಯಲ್ಲಿ, ಅಕ್ಕನ ಮತ್ತು ನೂರಾರು ಶಿವಶರಣರ ಸಾಕ್ಷಿಯಲ್ಲಿ, ಈ ಅನುಭವ ಮಂಟಪದಲ್ಲಿ ವಚನಗಳು ನಿರ್ಮಾಣಗೊಂಡಿವೆ. ವಚನಗಳು ಇದು ಯಾವ ಒಂದು ಸಮುದಾಯದ, ಒಂದು ಜನಾಂಗದ ಸ್ವತ್ತು ಅಲ್ಲ, ಆಸ್ತಿಯೂ ಅಲ್ಲ. ಇದು ಕರ್ನಾಟಕದ ಆಸ್ತಿ ಅನ್ಬಹುದು. ಅದಕ್ಕಿಂತಲೂ ಮುಂದೆ ಹೋಗಿ ಇದು ಭಾರತದ ಆಸ್ತಿ, ಇದು ಜಗತ್ತಿನ ಆಸ್ತಿ. ಇದು ಜಗತ್ತಿಗೆ ಬಸವಣ್ಣನ ಮೂಲಕ ದೇವರು ಈ ಭಾರತದ ಭೂಮಿ, ಭಾರತದ ನೆಲ, ಭಾರತದ ಅಧಿದೇವತೆ ಬಸವಣ್ಣನ ಮೂಲಕ ನಮಗೆ ಇಂಥ ಒಂದು ದೊಡ್ಡ ಮಟ್ಟದ ದೊಡ್ಡ ತಿಳುವಳಿಕೆಯನ್ನ, ಅನುಭೂತಿಯನ್ನ ನೀಡಿದ್ದಾಳೆ. ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ನಮ್ಮ ಸಮಾಜವನ್ನ ಕಟ್ಟಿಕೊಳ್ಳಲಿಕ್ಕೆ, ನಮ್ಮ ದೇಶವನ್ನ ಕಟ್ಟಿಕೊಳ್ಳಲಿಕ್ಕೆ. ಹೀಗಾಗಿ ಈ ಎಲ್ಲ ವಚನಗಳ ಓದು ನಮ್ಮನ್ನ ಒಬ್ಬ ಒಳ್ಳೆಯ ಪ್ರಜನನ್ನಾಗಿ ಮಾಡ್ಬೇಕು, ಒಳ್ಳೆಯ ನಾಗರಿಕನನ್ನಾಗಿ ಮಾಡ್ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಮನುಷ್ಯನನ್ನಾಗಿ ಮಾಡ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರೋಣ ಎನ್ನುವ ಮಾತನ್ನು ಹೇಳಿ, ಮತ್ತೊಮ್ಮೆ ನಮ್ಮ ಯುವ ಮಿತ್ರ ಮತ್ತು ಕನ್ನಡದ ಮಹತ್ವದ ವಿದ್ವಾಂಸ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರಿಗೆ ನಾನು ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿ, ಇಲ್ಲಿ ನೆರೆದ ಎಲ್ಲಾ ಹಿರಿಯರಿಗೆ, ಲೀಲಾ ಮುರುಗಪ್ಪ ಮೇಡಮ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಕಾರ್ಯಕ್ರಮವನ್ನ ಅವರು ಕೇಳಿದ್ದಾರೆ. ಲಿಂಗರಾಜ ಅಂಗಡಿಯವರು ಅನೇಕ ಕಾರ್ಯಕ್ರಮಗಳ ಒತ್ತಡದಲ್ಲಿದ್ದಾರೆ. SD ಹಿರೇಮಠರಿದ್ದಾರೆ, ವಿಜಯಕುಮಾರ್ ಕಟೀಲ್ ಹಿರೇಮಠರಿದ್ದಾರೆ, ಸುನೀಲ್ ಭಜಂತ್ರಿ ಇದ್ದಾರೆ. ಅನೇಕ ಒಂದು 50-60 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆ ಬಸವ ಜಯಂತಿ ಇನ್ನು 4-5 ದಿವಸ ಮುಂದಿದೆ. ಈಗಲೇ ನಿಮಗೆ ನಾನು ಶುಭಾಶಯ ಕೋರ್ತೇನೆ. ಎಲ್ಲ ವಚನಕಾರರ ಒಂದು ತೋರಿದ ಬೆಳಕಿನಲ್ಲಿ ನೀವು ನಡೆಯೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ. ಧನ್ಯವಾದ ಸರ್. ಥ್ಯಾಂಕ್ ಯು. ನೀವು ಬಂದ್ರಿ, ಸರ್ ಬಹಳ ಖುಷಿ ಆಯ್ತು. ನೀವು ಬಹಳ ಸಲ ಕಳಿಸ್ತಾ ಇದ್ರಿ, ಇವತ್ತೇನೋ ಟೈಮ್ ಸಿಕ್ತು ನನಗ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಬಹಳ ಸಲ ಲಿಂಕ್ ಕಳಿಸ್ತಾ ಇದ್ರಿ, ಇವತ್ತೇನೋ ನಾನು ಆಕ್ಚುಲಿ ಚಿತ್ರದುರ್ಗ ಬಂದಿಲ್ಲ, ಈಗ ಒಂದ್ ಮ್ಯಾರೇಜ್ ಬಂದಿದ್ದೆ, ಮತ್ತೆ ಲಿಂಕ್ ನೋಡೇನಿ. ಖುಷಿ ಆಯ್ತು, ಚೆನ್ನಾಗಿ ಮಾತಾಡಿದಾರೆ. ಕೊನೆಗೆ ಒಂದ್ 15-20 ನಿಮಿಷ ಅಷ್ಟೇ ಕೇಳಿ ನಾನು. ನಿಮ್ದು ಅನುಭವ ಚೆನ್ನಾಗಿರ್ತಾರೆ. ಧನ್ಯವಾದಗಳು. ಮತ್ತೆ ಟೈಮ್ ಸಿಕ್ಕಾಗ ಜಾಯ್ನ್ ಆಗ್ತೇನೆ ಸರ್. ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಧಾರವಾಡ ಕಟ್ಟೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಮಗ, ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ಅವಕಾಶ ಇರಲಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ಉಪನ್ಯಾಸಕರೊಂದಿಗೆ ಶಿವಕುಮಾರ್ ಪಾವಟೇಶ್ ಸರ್ ಅವರು ಅನ್ಮ್ಯೂಟ್ ಮಾಡ್ಕೊಂಡಿದ್ರಿ, ಮಾತಾಡ್ಬೋದು ಸರ್ ತಾವು. ಎಲ್ಲರಿಗೂ ನಮಸ್ಕಾರ. ಬಸವಣ್ಣವರ ಒಂದು ವಚನ ನೇರವಾಗಿ ಒಂದು ದರ್ಶನಕ್ಕೆ ಸಂಬಂಧಪಟ್ಟಿದೆ. ದಯವಿಟ್ಟು ಅದರ ಒಂದು ವಿಶ್ಲೇಷಣೆಯನ್ನ ಮಾಡಬೇಕು. ಡಾಕ್ಟರ್ ರಾಜಶೇಖರ್ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಗಿದ್ದು ಅವರ ವಾಣಿ ಶುದ್ಧಿ ಮತ್ತು ವಿಚಾರ ಸ್ಪಷ್ಟತೆ ಬಹಳ ಅದ್ಭುತವಾಗಿತ್ತು ಕೇಳೋದಕ್ಕೆ. ಗುರುಗಳೇ, ಇದೊಂದು ವಚನವನ್ನ ವಿಶ್ಲೇಷಣೆ ಮಾಡಿ. ಈಶ್ವರ ಸದ್ಭಾವೇ ಕಿಂ ಪ್ರಮಾಣವೆಂಬ ಮೀಮಾಂಸಕನ ಮೂಗನು ಓಂ ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಎಂಬ ಸುರಿಗೆಯಲ್ಲಿ ಇರಿದು ವೈಶೇಷಿಕವೆಂಬ ಇಟ್ಟಿಗೆಯಲ್ಲಿ ಒರಸುವೆ ಕೂಡಲ ಸಂಗಯ್ಯನೆಂಬ ಕನ್ನಡಿಯ ತೋರುವೆ.
ಇದು ನೇರವಾಗಿ ದರ್ಶನಕ್ಕೆ ಸಂಬಂಧಪಟ್ಟಂತ ಬಸವಣ್ಣವ್ರ ವಚನ. ದಯವಿಟ್ಟು ಇದರ ಅರ್ಥವನ್ನ ಹೇಳಿ ಗುರುಗಳೇ. ಸರ್ ಆಡಿಯೋ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್, ಬ್ರದರ್ ಸರ್. ಹಾ ಸರಿ ಸರ್. ಸ್ಕ್ರೀನ್ ಶಾಟ್ ಹಾಕ್ಬೋದನ್ರಿ ಮೆಸೇಜ್ ಒಳಗೆ ನೀವು? ಹಾ ಹಾಕ್ತೀನಿ ಸರ್. ಹಾಕ್ರಿ ಸರ್ ಪ್ಲೀಸ್. ಎರಡು ಶಬ್ದ ಅಷ್ಟೇ ಬರ್ಕೊಳಕೈತ್ರಿ. ದರ್ಶನದ ಹೆಸರು ಐತಿ ವೈಶೇಷಿಕ ಅಂತ ಹೇಳಿ. ಓಕೆ ಸರ್, ಅವ್ರು ಹಾಕೋವರೆಗೂ ಇನ್ನೊಬ್ರು ಪ್ರಶ್ನೆ ಕೇಳಲಿ ಸರ್. ಹಾ ಸರಿ ಸರ್. ಸರ್ ನಮಸ್ತೆ. ಸರ್ ಪ್ರಶ್ನೆ ಕೇಳಿದ ನಂತರ ತಾವು ತಮ್ಮ ಆಡಿಯೋವನ್ನ ಮತ್ತೆ ಮ್ಯೂಟ್ ಮೋಡ್ ನಲ್ಲಿ ಇಡಬೇಕು. ಈಗ ಡಾಕ್ಟರ್ ಸಂಗನಗೌಡ ಹಿರೇಗೌಡ ಸರ್. ಸರ್ ನಮಸ್ತೆ. ನಿಮ್ಮ ಉಪನ್ಯಾಸ ಬಹಳ ಅಪರೂಪದ ಉಪನ್ಯಾಸ. ಇಡಿಯಾಗಿ ನಾನು ಕೇಳಿದೆ. 6 ದರ್ಶನಗಳನ್ನ ತೌಲನಿಕವಾಗಿ ಬಹಳ ಗಂಭೀರವಾಗಿ ಮಾತನಾಡಿದಿರಿ. ಈಗ ನಂದು ಪ್ರಶ್ನೆ ಏನು ಅಂತಂದ್ರೆ, ಅದ್ರ ಒಳಗಡೆನೆ ಬರುವಂತ ಈ ಆರೂಢ, ಅವಧೂತ, ನಾಥ ಪಂಥದ ಈ ತರದ ಪಾಂಥಿಕತೆಗಳಿಗೆ ಬಸವಣ್ಣನನ್ನ ಲಿಂಕ್ ಮಾಡಿ ಮಾತನಾಡುವ ಸಾಧ್ಯತೆಗಳ ಇದೆನಾ ಅಂತ ನನ್ನ ಪ್ರಶ್ನೆ ಸರ್. ಇತ್ತು ಸರ್. ಭಾರತೀಯ ದರ್ಶನದಲ್ಲಿ ಇನ್ನೂ ಬಹಳಷ್ಟು ಆ ರೀತಿಯ ಒಳ ಭೇದಗಳಿದಾವು. ಆದ್ರೆ ಆರೂಢ ಇತ್ಯಾದಿ ನೀವು ಹೇಳಿದ್ದೆಲ್ಲಾನು ಕೂಡ ಸಂಸಾರದಿಂದ ಹೊರಗೋಗಿ ಆಲೋಚನೆ ಮಾಡುವ ಅಧ್ಯಾತ್ಮಗಳೇ ಹೊರತು ಇಲ್ಲೇ ಇದ್ಕೊಂಡು ಮಾಡುವ ಅಲ್ಲ. ಮತ್ತು ಈಗ ಭಾರತೀಯ ದಾರ್ಶನಿಕ ಪರಂಪರೆ ಕೂಡಲೇ ಈ 6 ಬಹಳ ಮುಖ್ಯವಾಗಿ ಯೋಚನೆ ಮಾಡೋದು. ಅದು ಹೊರತ ಈ ವೈದಿಕ ಪರಂಪರೆಯಲ್ಲೇ ಅವು ಒಳ ಪಂಥಗಳಷ್ಟೇನೆ ಮಾಡ್ಬೋದು ಸರ್. ಅನ್ಗೂ ಮಾಡ್ಬೋದು. ನನಗಿರುವ ಸಮಯದ ಮಿತಿ ಮತ್ತು ನನ್ನ ತಯಾರಿ ಮಿತಿಯೊಳಗೆ ನಾನು 6 ಮತ್ತು 3 ಪ್ರಮುಖ ಷಡ್ದರ್ಶನಗಳು ಜೊತೆಗೆ ಚಾರ್ವಾಕ, ಬೌದ್ಧ ಮತ್ತು ಜೈನ 9 ದರ್ಶನಗಳ ಜೊತೆಗೆ ನಾನು ಹೋಲಿಕೆ ಮಾಡಿ ನೋಡೋ ಪ್ರಯತ್ನ ಮಾಡಿದ್ದೇನೆ. ಇದನ್ನ ಇನ್ನಷ್ಟು ವಿಸ್ತರಣೆ ಮಾಡ್ಬೇಕು ಅನ್ನೋರು ಖಂಡಿತ ನೀವು ಹೇಳುವ ಆರೂಢ ಪಂಥ, ನಾಥ ಪಂಥದ ಜೊತೆಗೇನು ಯೋಚನೆ ಮಾಡ್ಬೋದು ಸರ್. ಯಾಕಂದ್ರೆ ಅಲ್ಲಮನಂತವ್ರು ಬಸವಣ್ಣನ ಒಬ್ಬನೇ ನೋಡ್ಬಾರ್ದು. ಬಸವ ದರ್ಶನ ಅನ್ಕೂಡ್ಲೆ ನಾವು ಅಲ್ಲಮನಂತವ್ರು ಇದ್ದಾರೆ, ಅಕ್ಕನಂತವ್ರು ಇದ್ದಾರೆ. ಅವರನ್ನ ಸಾಂಸಾರಿಕ ಶರಣರು ಅನ್ನೋಕ್ಕಾಗಲ್ಲ ನಾವು. ಹಂಗೆ ನೋಡುವಾಗ ನಾವು ನೀವು ಹೇಳೋ ಪಂಥಗಳನ್ನು ನೋಡ್ಬೋದು ಸರ್. ಧನ್ಯವಾದಗಳು ಸರ್. ಮತ್ತೆ ಯಾರಾದರೂ ಸರ್? ಡೋನರ್ ಸರ್, ಶಿವಕುಮಾರ್ ಸರ್ ಕೇಳಿದ ಪ್ರಶ್ನೆ, ಆ ವಚನ ನಾನು ಓದಿಲ್ಲ ಸರ್ ಮುಂಚೆ. ನೀವು ಓದಿದ್ರೆ ನೀವು ಹೇಳ್ಬೋದು, ಇಲ್ಲಾಂದ್ರೆ ಅವ್ರು ಕಳಿಸಿದ್ರೆ ನೋಡೋಣ ಸರ್. ಇಲ್ಲ, ನಾನು ಓದಿದ್ದೀನಿ, ಬಹಳ ಸ್ಪಷ್ಟವಾಗಿ ನನಗೆ ನೆನಪಿಲ್ಲ. ಇರ್ಲಿ, ಅದು ಬಹಳ ಒಂದು ಸ್ಪೆಸಿಫಿಕ್ ಆದಂತ ವಚನ ಇರೋದ್ರಿಂದ ತಕ್ಷಣ ಅದನ್ನ ವಿಶ್ಲೇಷಣೆ ಮಾಡೋದು ಒಂದೊಂದ್ಸಲ ಕಷ್ಟ ಆಗ್ಬಹುದು. ಅದ್ರ ಬಗೆಗೆ ಒಂದು ಪ್ರತಿಕ್ರಿಯೆ ಕೊಡಬಹುದು ಅಷ್ಟೇನೆ. ಮತ್ತೆ ಸನ್ಮಣಿ ಸರ್ ಮೊಬೈಲ್ಗೆ ಕಳ್ಸಿದೀನಿ ನೋಡಿ. ಯಾರಿಗೆ ಸರ್? ಶಿವರಾಜ್ ಸನ್ಮಣಿ ಸರ್ ಮೊಬೈಲ್ಗೆ. ಇರ್ಲಿ ಶಿವಕುಮಾರ್ ಅವರೇ, ಆ ವಚನದ ಚರ್ಚೆಯನ್ನ ಮತ್ತೊಂದ್ಸಲ ಇಟ್ಕೊಳ್ಳೋಣ. ಯಾಕಂದ್ರೆ ತಕ್ಷಣನೇ ಒಂದು ಹೊಸ ವಚನ ವಿಶ್ಲೇಷಣೆ ಇದು ಆಗ್ಲಿಕ್ಕಿಲ್ಲ. ಪೂರಕವಾಗಿ ಏನಾದ್ರು ಮಾತು ಇದ್ರೆ ಆಡಿ, ಪ್ರಶ್ನೆ ಇದ್ರೆ ಕೇಳಿ. ಸರಿ, ಅಥವಾ ಬೇರೆಯವ್ರು ಯಾರಾದ್ರೂ ಗೊತ್ತಿದ್ರೆ ಹೇಳಿ, ಏನ್ ತೊಂದ್ರೆ ಇಲ್ಲ. ಸರ್, ಆ ವಚನ ನನಗೆ ಕಳಿಸಿದ್ರಿ, ಮತ್ತೆ ಆಮೇಲೆ ಬೇಕಾದ್ರೂ ನಾನು ಮಾತಾಡ್ತೀನಿ. ಮಾತಾಡಿರೋ ಮಾತಿನ ಬಗ್ಗೆ ಏನಾದ್ರು ಇದ್ರೆ ಕೇಳಿ. ಓಕೆ ಓಕೆ, ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮಾತಾಡಿ. ಕೇಳ್ತದಲ್ರಿ ಧ್ವನಿ? ಹಾ ಸರ್, ಮಾತಾಡಿ. ಶಿವಕುಮಾರ್ ಅವರು ಕೇಳಿದ ವಚನಕ್ಕೆ ಈಗ ಇವತ್ತೇ ಸಾದರಪಡಿಸಿದಂತ ಈ ಪ್ರಬಂಧ ಏನಿದೆ ಅಲ್ಲ, ತುಲನಾತ್ಮಕ ಅಧ್ಯಯನದೊಳಗ ಶ್ರೇಷ್ಠ ಸ್ಥಾನನೇ ಇದೆ. ವೈದಿಕ ಒಂದು ಪರಂಪರೆಯೊಳಗ ಷಡ್ದರ್ಶನಗಳು, ಅದೇ ರೀತಿ ಶಕ್ತಿ ವಿಶಿಷ್ಟ ಅದ್ವೈತ ಆಗಮದ ರೀತಿಯೊಳಗ ಪರಂಪರೆಯೊಳಗ ದರ್ಶನಗಳನ್ನ ನಾವು ನೋಡಿದ್ವಿ ಅಂತಂದ್ರೆ, ಅಲ್ಲಿ ಮುಖ್ಯವಾಗಿ ನಾವು ಕಾಶ್ಮೀರ ಶೈವ ಪಂಥದ ಹಿನ್ನೆಲೆಯೊಳಗ 6 ದರ್ಶನಗಳು ನಿರ್ಮಾಣ ಆಗ್ತದೆ. ನಾಥ ಸಂಪ್ರದಾಯವನ್ನು ಸಮೀಪಕ್ಕೂ ಬರೋದಕ್ಕೆ ಇದಕ್ಕೆ ಇಟ್ಕೊಂಡು ನಾವು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಇದು ಶಾಕ್ತ, ಗಣಪತ್ಯ, ಕಾಳಾಮುಖ, ಲಾಕುಡೀಶ, ಭೈರವ ಮತ್ತು ವೀರಶೈವ
ಈ 6 ಹಂತದೊಳಗ ವೀರಶೈವ ಒಂದು ಈ ಕಡೆ ದಕ್ಷಿಣ ಭಾರತದೊಳಗೆ ಅದು ತನ್ನ ಅಸ್ತಿತ್ವವನ್ನ ಅಥವಾ ತನ್ನ ಗರಿಮೆಯನ್ನ ಸಾಧಿಸಿಕೊಳ್ತದೆ. ಇನ್ನೊಂದು ಮುಖ್ಯವಾಗಿ ಅತಿ ಮುಖ್ಯವಾಗಿ ಅಧ್ಯಯನ ಆಗ್ಬೇಕಾದಂತ ಒಂದು ವಿಷಯ ಅಂತಂದ್ರೆ, ಇವು ಮುಂಚಿನವೆಲ್ಲ ದರ್ಶನಗಳು ಸಂಸ್ಕೃತದೊಳಗಿವೆ. ಆದ್ರೆ ಅದಕ್ಕೆ ಪರ್ಯಾಯವಾಗಿ ನಿರ್ಮಾಣ ಆದಂತ ಬೌದ್ಧ ಧರ್ಮದ ತತ್ವಗಳು ಪ್ರಾಕೃತ ಪಾಲಿ ಭಾಷೆ, ಜೈನ ಧರ್ಮದ ತತ್ವಗಳು ಪ್ರಾಕೃತ ಭಾಷೆ. ಅದೇ ರೀತಿಯಾಗಿ ಅಪರೂಪದಲ್ಲಿ ಅಪರೂಪ ಅನ್ನುವಂತೆ ಕನ್ನಡದಲ್ಲಿ ದಾರ್ಶನಿಕ ಹಂತದ ಭಾಷಾ ವ್ಯವಸ್ಥೆಯನ್ನ ಅತ್ಯಂತ ಸಮೃದ್ಧವಾಗಿ ಮೂಡಿಸಿದಂತ ಒಂದು ಸಾಹಿತ್ಯ ಸೃಷ್ಟಿ ಇಲ್ಲಿದೆ. ಈಗಲೂ ಸಹಿತ ಕಾಶ್ಮೀರ ಶೈವ ಪಂಥವನ್ನು ಅಧ್ಯಯನ ಮಾಡ್ಬೇಕಾದಾಗ ಕಾಶ್ಮೀರ ಶೈವ ಪಂಥದ ಪಂಡಿತರು ಕೇಳ್ತಾರೆ, ಬಾರ್ ಅಲ್ಲಮ ಅಲ್ಲಮ ಆತ ಹೈ, ದಕ್ಷಿಣ ಭಾರತೀಯ ತರಫ್ ಸೆ ಅಲ್ಲಂ ಶಬ್ದ ಆತ ಹೈ, ಕೌನ್ ಹೈ ಅಲ್ಲಂ ಅಂತ ಹೇಳ್ಕೊಂಡು ಕೇಳ್ತಾರೆ. ಅಂದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಈ 6 ಹಂತದೊಳಗ ಬಂದಂತ ಒಂದಿದು ಈ ಭೈರವನಾಥ ಸಂಪ್ರದಾಯದೊಳಗ ಸಬ್ವಿಂಗ್ ಆಗಿ ಬರ್ತದೆ. ಹೀಗಾಗಿ ಭಾಷಾಶಾಸ್ತ್ರದ ದೃಷ್ಟಿಯಿಂದ ಅಥವಾ ಐಡೆಂಟಿಟಿ ಯಾವುದನ್ನ ಅಸ್ಮಿತೆ ಅಂತ ಹೇಳ್ತೇವಲ್ಲ, ಜೈನ ಧರ್ಮ ಹೇಗೆ ಭಾಷೆಯನ್ನ, ಬೌದ್ಧ ಧರ್ಮ ಹೇಗೆ ಪಾಲಿ ಭಾಷೆಯನ್ನ, ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ, ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇಲ್ಲೇ ಕನ್ನಡ ಭಾಷೆಯೊಳಗ ಅಂದ್ರೆ ವೇದ ಮತ್ತು ದೋಣರವ್ರು ಹೇಳಿದ ಹಾಗೆ ವೇದ ಮತ್ತು ಉಪನಿಷತ್ತುಗಳಿದ್ದಂತ ಎಲ್ಲಾ ಸಾಮರ್ಥ್ಯಗಳನ್ನ ಅತ್ಯಂತ ಸುಸ್ಪಷ್ಟವಾಗಿ ಮೂಡಿಸಿದಂತ ಒಂದು ಕಾರ್ಯ ಅಲ್ಲಮನಿಂದ ಮತ್ತು ಅಲ್ಲಮನಿಂದನಾಗಿದೆ, ಬಸವಣ್ಣನಿಂದನಾಗಿದೆ. ಹೀಗಾಗಿ ಈ ದಾರ್ಶನಿಕ ಶಕ್ತಿ ವಿಶಿಷ್ಟಾದ್ವೈತದ ಹಿನ್ನೆಲೆ ಒಳಗ ನಾವು ದಾರ್ಶನಿಕ ಪರಂಪರೆಯನ್ನ ಮುಂಚಿನವಷ್ಟು ನಾವು ಹೇಳಿದ್ದನ್ನ ಸಂಸ್ಕೃತದೊಳಗಿದೆ, ವೇದಾಧಾರಿತವಾಗಿತ್ತು. ಹೀಗಾಗಿ ಪರ್ಯಾಯವಾಗಿ ಶಕ್ತಿ ವಿಶಿಷ್ಟಾದ್ವೈತದ ಹಿನ್ನೆಲೆ ಒಳಗೆ ನಾವು ಅದನ್ನ ಅಧ್ಯಯನ ಮಾಡಿದ್ವಿ ಅಂತಂದ್ರೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತಂದ್ರೆ, ಅವಾಗೀಗ ಇವರು ಶಿವಕುಮಾರ್ ಯಾರು ಕೇಳಿದ್ದು ನಾಥ ಅಥವಾ ಅರೂಢ ಇವು ಏನವಲ್ಲ, ಇವೆಲ್ಲ ಪಂಥಗಳು ನಮಗೆ ಅದ್ರೊಳಗ ಗೊತ್ತಾಗ್ತಾ ಹೋಗ್ತದೆ. ಹೀಗಾಗಿ ಇಲ್ಲಿ ತುಲನಾತ್ಮಕ ಅಧ್ಯಯನ ಮುಖ್ಯವಾಗಿ 100% ಬೇಕದು. ಈ ಭಾಷಾ ವ್ಯವಸ್ಥೆಯೊಳಗೆ ತನ್ನದೇ ಆದಂತ ಅಸ್ಮಿತೆಯನ್ನು ಮೂಡಿಸಿಕೊಂಡಂತ ಒಂದು ಅಪರೂಪ ಪ್ರಸಂಗ ಕನ್ನಡಕ್ಕಿದೆ. ಅಂದ್ರೆ ಕನ್ನಡದೊಳಗೂ ಸಹಿತ ಮಂತ್ರಗಳ ನಿರ್ಮಾಣ ಆಗ್ತದೆ ಅನ್ನೋದನ್ನ ಸಿದ್ಧಾಂತವಾಗಿ ತೋರಿಸ್ಕೊಟ್ಟಿದ್ದಾರೆ ವಚನಕಾರರು. ಆ ಹಿನ್ನೆಲೆಯೊಳಗೆ ನಾವು ನೋಡೋದಾತಪ್ಪ ಅಂತಂದ್ರೆ ಶಕ್ತಿ ವಿಶಿಷ್ಟಾದ್ವೈತದ ಹಿನ್ನೆಲೆಯಲ್ಲಿ ಜೊತೆಗೆ ಕಾಶ್ಮೀರ ಶೈವ ಪಂಥದ ಒಂದು ಪರಿಪೂರ್ಣತೆ ಬರ್ತದೆ ವೀರಶೈವ ಹಂತದೊಳಗ ಅಧ್ಯಯನದಲ್ಲಿ. ಒಂದು 6ನೇ ಹಂತದೊಳಗೆ ಪರಿಪೂರ್ಣ, ಶಂಕರಾಚಾರ್ಯರು ಷಣ್ಮತ 6, ಅದೇ ರೀತಿ ಕಾಶ್ಮೀರ ಶೈವ ಪಂಥ 6, ಅದೇ ಜೈನ ಬೌದ್ಧ ಧರ್ಮದೊಳಗೂ 6 ಹಂತದೊಳಗೆ ಅದು ಪರಿಪೂರ್ಣತೆ ಇರ್ತದೆ. ಹೀಗಾಗಿ ಇಲ್ಲಿ ನಾವು ತುಲನಾತ್ಮಕ ಅಧ್ಯಯನ ಮತ್ತು ದಾರ್ಶನಿಕ ಪರಂಪರೆಯ ಅಧ್ಯಯನದೊಳಗೆ ವೇದಗಳು ಪುರುಷ ಪ್ರಧಾನವಾಗಿದ್ದು, ಇದು ಶಕ್ತಿ ಪ್ರಧಾನವಾದ ಮಾತ್ರ ಪ್ರಧಾನವಾದದ್ದು. ಹೀಗಾಗಿ ಶಕ್ತಿ ವಿಶಿಷ್ಟಾದ್ವೈತದ ಹಿನ್ನೆಲೆಯೊಳಗೆ ನಾವು ಕನ್ನಡ ಭಾಷೆಯ ಅಸ್ಮಿತೆಯನ್ನ ಗರಿ ಅಂದ್ರೆ ತುರಿಯಾವಸ್ಥೆಗೆ ಒಯ್ದಂತ ವಚನಗಳ ರಚನೆಯ ಹಿನ್ನೆಲೆಯೊಳಗೆ ನಾವು ಅದನ್ನ ವಿಶ್ಲೇಷಣೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ಹಲೋ. ಎಸ್ ಸರ್, ಶಿವರಾಜ್. ಧನ್ಯವಾದಗಳು ಸರ್. ನೋಡಿ ಮತ್ತೆ ಯಾರಿದ್ದಾರೆ ನೋಡಿ, ಇಲ್ಲ ಅಂದ್ರೆ ಮುಗಿಸಿ. ನಾವು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ಯಾರಾದ್ರೂ ಇದ್ರೆ ಕೇಳಿ, ಇನ್ನೊಬ್ರು ಯಾರಾದ್ರೂ ಇದ್ರೆ ಇನ್ನೊಬ್ರಿಗೆ. ಸರ್, ಅದು ಶಿವಕುಮಾರ್ ಪೌಟೇಸ್ ಅವರ ಸಂದೇಶವನ್ನು ನಾನು ಮೆಸೇಜ್ ಅಲ್ಲಿ ಹಾಕಿದ್ದೇನೆ ಸರ್. ಇಲ್ಲ, ಅದು ಆಯ್ತು ಬಿಡ್ರಿ, ಅದು ಗಮನಿಸಬಹುದು. ಅದ್ರ ಬಿಟ್ಟು ಬೇರೆ ನಮಸ್ಕಾರ ಸರ್. ಮಾತಾಡಿ ಮೇಡಮ್. ಸರ್, ಬಿರಾದರ್ ಸರ್ ಅವರಿಗೆ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ನೀವು ಒಳನೋಟಗಳನ್ನ ಭಾರತ ದರ್ಶನ ಹಾಗೂ ಬಸವ ದರ್ಶನದ ಒಳನೋಟಗಳನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನೀವ್ ಒಂದ್ ಮಾತು ಹೇಳಿದ್ರಿ ಸರ್, ಆಲ್ ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ. ನನಗ್ ಬಹಳ ಹಿಡಿಸ್ತು ಸರ್ ಅದು. ಯಾಕಂದ್ರೆ ಈಗ ಬಸವಣ್ಣವರು 12ನೇ ಶತಮಾನದಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿ ಒಂದು ವಚನ ಹೇಳಿದ್ರು ಸರ್. ಅದು ಬೇಕನ್ 16ನೇ ಶತಮಾನದಲ್ಲಿ 15 ಅಥವಾ 16 ಶತಮಾನದಲ್ಲಿ ಅದೇ ನಾಲೆಜ್ ಇಸ್ ಪವರ್, ಇಟ್ ಎಂಪವರ್ಸ್ ಅಸ್ ಅಂತ ಹೇಳಿ
ಅವ್ರ ಒಂದು ಥಾಟ್ಸ್ ಅಲ್ಲಿ ಪ್ರವರ್ಬ್ ಅಲ್ಲಿ ಅವ್ರು ಹೇಳಿದ್ರು ಸರ್. ಅದೇ ಎಲ್ಲಾ ವ್ಯಕ್ತಿಗಳು ಒಂದೇ ತರನಾಗಿ ವಿಚಾರ ಮಾಡ್ತಾರೆ. ಈ ಮೌಲ್ಯಗಳು ನಮ್ಗೆ ಏತಕ್ಕೆ ಸಮಾಜಕ್ಕೆ ಕೊಡುಗೆಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಸಿಗ್ತಾ ಇವೆ ಅನ್ನೋದು ನಿಮ್ಮ ದಾರ್ಶನಿಕ ಪರಂಪರೆಯಿಂದ ನೀವು ಎಲ್ಲಾನು ಬಿಚ್ಚಿಟ್ರಿ ಸರ್. ಅದೇ ರೀತಿ ಬಸವರಾಜ್ ಡೋನೂರ್ ಸರ್ ಅವರು ಒಂದ್ ಮಾತು ಹೇಳಿದ್ರು, ಶೇಕ್ಸ್ಪಿಯರ್ ನಲ್ಲಿ ನಾವು ಬಸವಣ್ಣವರ ಪ್ರತಿಯೊಂದು ಮೌಲ್ಯಗಳನ್ನ ನೋಡ್ತೀವಿ ಅಂತ. ಅದು ನಿಜ ಅಂತ ನನಗೂ ಅನಿಸ್ತು. ಯಾಕಂದ್ರೆ ಹಿರೋಕ್ಲೇಟಸ್ ಅಂತ ಹೇಳಿ ಗ್ರೀಕ್ ಒಬ್ಬ ತತ್ವಜ್ಞಾನಿ ಒಂದು ಮಾತನ್ನ ಹೇಳ್ತಾರೆ, ಕ್ಯಾರೆಕ್ಟರ್ ಇಸ್ ಡೆಸ್ಟಿನಿ ಅಂತ ಹೇಳಿ. ಅದು ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳಲ್ಲಿ ಪ್ರೂವ್ ಆಗಿದೆ. ನಾನೊಂದು 4-5 ಅಷ್ಟೇ ಓದಿದ್ದೀನಿ ಸೀಮಿತ. ಅಷ್ಟರಲ್ಲಿ ನಾನು ಕಂಡ್ಕೊಂಡಿದ್ದು ಪ್ರತಿಯೊಂದು ಟ್ರಾಜಿಕ್ ಫ್ಲಾ ಇರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿಯೂ. ಅದೇ ರೀತಿ ಎಲ್ಲಾ ಮನುಷ್ಯನಲ್ಲಿಯೂ ಕೂಡ ಒಂದು ಏನು ತಪ್ಪುಗಳಿರ್ತಾವೆ ಅನ್ನೋದು ಕೊನೆಯ ವಚನ ಬಸವರಾಜ್ ಡೋನೂರ್ ಸರ್ ಅವರು ಹೇಳಿದ್ರು. ಅದಕ್ಕಾಗಿ ಈಗ ನಮ್ಮ ಕ್ಯಾರೆಕ್ಟರ್ ದಿಂದಾನೇ ನಮ್ಮ ದೈವ ನಿರ್ಮಾಣ ಆಗ್ತಾ ಇದೆ. ನಮ್ಮ ವ್ಯಕ್ತಿತ್ವದಿಂದಾನೇ ನಾವು ನಮ್ಮ ದೈವವನ್ನ ನಿರ್ಮಿಸ್ಕೋಬೇಕು. ಇದು ಯುವ ಜನಾಂಗಕ್ಕೆ ಒಳ್ಳೆಯ ಸಂದೇಶ. ಈ ಬಸವ ತತ್ವ ಅಥವಾ ಬಸವ ದರ್ಶನ ಏನಿದೆ ಅಲ್ಲ, ಇಂದಿನ ಯುವ ಜನಾಂಗಕ್ಕೆ ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಕೊಡ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲಾ ಪಠ್ಯಗಳಲ್ಲಿ ಕಂಪಲ್ಸರಿ ಬಸವೇಶ್ವರರ ಮೌಲ್ಯಗಳನ್ನ ಹಾಕಿದ್ದೆ ಆದ್ರೆ ಇಂದಿನ ಯುವ ಜನಾಂಗ ದಾರಿ ತಪ್ತಾ ಇದೆ ಅಲ್ಲ. ಈಗ ಎಲ್ಲಾ ಕಡೆಗೂ ನಾವು ಪ್ರಸ್ತುತದಲ್ಲಿ ಇದನ್ನೇ ನೋಡ್ತಾ ಇದ್ದೀವಿ. ಈ ಹಳೆ ಕಾಲಗತಿಕ ಇವಾಗ ಪುರಾಣಗಳು ನಡೆಯೋದು ಕೂಡ ಕಡಿಮೆ ಆಗಿದೆ. ನಾವು ಚಿಕ್ಕವರಿರ್ಬೇಕಾದ್ರೆ ಬಸವ ಪುರಾಣ ನಾವೆಲ್ಲ ಶ್ರಾವಣ ಮಾಸದಲ್ಲಿ ಕೇಳ್ತಾ ಇದ್ದೀವಿ. ಇವಾಗ ಅವುಗಳು ಕೂಡ ಕಡಿಮೆ ಆಗಿದೆ. ಅದಕ್ಕಾಗಿ ಶಿಕ್ಷಣ ತಜ್ಞರು ಈ ಬಸವೇಶ್ವರರನ್ನ ವಿಶ್ವ ಮಟ್ಟದ ವಿಶ್ವಗುರು ಅಂತ ನಾವು ಹೇಳ್ತೀವಿ. ಹಾಗೆ ಎಲ್ಲದರಲ್ಲಿಯೂ ಇದು ಯೂನಿವರ್ಸಲ್ ಆಗಿ ಅವರ ಪಠ್ಯಗಳು ಅಳವಡಿಸಬೇಕು ಅಂತ ನಾನು ಒಂದು ಕಳಕಳಿಯ ವಿನಂತಿ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಾವು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿ ಈ ಒಂದು ಬಸವ ದರ್ಶನದ ಕುರಿತು ಸುದೀರ್ಘ ಉಪನ್ಯಾಸವನ್ನು ನೀಡಿರುವ ಡಾಕ್ಟರ್ ರಾಜಶೇಖರ್ ಬಿರಾದಾರ್, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿ, ಇವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್, ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋನೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ, ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀಮತಿ ವಿಜಯಲಕ್ಷ್ಮಿ ದಾಂಡಾಜಿ ಅವರಿಗೆ, ಕಾರ್ಯದರ್ಶಿಗಳಾದ ಡಾಕ್ಟರ್ ಪ್ರಕಾಶ್ ಬಾಳಿಕಾಯ್ ಮತ್ತು ಖಜಾನ್ಸಿಯವರಾದ ಪ್ರಕಾಶ್ ಬಾಳಿಕಾಯ್ ಅವರಿಗೆ, ಹಾಗೂ ನಮ್ಮ ತಾಂತ್ರಿಕ ವರ್ಗದ ಸಿದ್ದಣ್ಣ ವಾಡೇದ್, ಡಾಕ್ಟರ್ ಬಸಯ್ಯ ಸ್ವಾಮಿ, ಸಂಗಮೇಶ್ ಎಸ್, ಪ್ರತಿಭಾ ದಾಂಡಾಟಿ, ಸಂಗಮೇಶ್ ಬೀಳಲಿ ಅವರಿಗೆ ವಿಶೇಷವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶರಣಾರ್ಥಿಗಳು. ಶುಭರಾತ್ರಿ.